ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. Today we're going to wrap up the series of the I am statements of Jesus. ನಾನು ಎಂಬ 7 ಹೇಳಿಕೆಯ ಒಂದು ಯೇಸು ಸ್ವಾಮಿಯ ಒಂದು ಕೊನೆಯ ಸಂದೇಶವನ್ನು ನಾನು ನಿಮಗೆ We're going to look at the last of the 7 I am statements of Jesus. ಯೇಸು ಸ್ವಾಮಿಯ ನಾನೇ ಎಂಬ 7 ಹೇಳಿಕೆಯ ಸಂದೇಶವನ್ನ ಇವತ್ತು ಕೊನೆಗೊಳಿಸುತ್ತೇನೆ. How many of you were blessed through this series and had a fresh revelation of Jesus through this series? ಈ ಒಂದು ಸಂದೇಶದ ಸರಣಿಯಿಂದ ಎಷ್ಟು ಜನರು ಆಶೀರ್ವದಿಸಲ್ಪಟ್ಟಿದ್ದೀರಾ? Even though we might end the series of knowing Jesus, the knowing Jesus experience must never end in our life. ಈ ಒಂದು ಸರಣಿ ನಮ್ಗೆ ಇವತ್ತು ಕೊನೆಗೊಳ್ಳಬಹುದು, ಆದ್ರೆ ಆತನನ್ನ ಅರಿತುಕೊಳ್ಳುವ ಒಂದು ಭಾಗ ಅದು ಕೊನೆಗೊಳ್ಳಬಾರದು. The more you hunger and thirst for Jesus, Jesus himself will reveal to you each day in your life. ಯೇಸುವಿಗಾಗಿ ನಾವು ಹಸಿವೆಯಿಂದ ಆತನಿಗೆ ಹಂಬಲಿಸುವಾಗ ಪ್ರತಿ ದಿನವೂ ಆತನನ್ನ ಬಯಸುವರಾಗಬೇಕು. I believe the greatest pursuit in our life must be to know Jesus. ನಮ್ಮ ಜೀವಿತದ ಒಂದು ಅತಿ ಉತ್ತಮವಾದ ಅಂಶ ಏನಾಗಬೇಕು ಅಂದ್ರೆ ಯೇಸುವನ್ನ ತಿಳಿದುಕೊಳ್ಳುವುದೇ ಆಗಬೇಕು. The foundation of our spiritual life or Christian life is about knowing Jesus. ನಮ್ಮ ಕ್ರಿಸ್ತಿಯ ಜೀವಿತ ಮತ್ತು ಆತ್ಮಿಕ ಜೀವಿತದ ಬುನಾದಿ ಅದು ಕರ್ತ ಯೇಸುವನ್ನ ತಿಳಿದುಕೊಳ್ಳುವುದೇ ಆಗಿದೆ. Because only when you know Jesus, you will be able to love him. ನೀವು ಆತನನ್ನ ಅರಿತುಕೊಳ್ಳುವಾಗ ಮಾತ್ರ ಆತನನ್ನ ನೀವು ಪ್ರೀತಿಸುತ್ತೀರಿ. Only when you love him, you will be able to trust him. ಆತನನ್ನ ನೀವು ಪ್ರೀತಿಸುವಾಗ ಮಾತ್ರ ಆತನ ಮೇಲೆ ನೀವು ನಂಬಿಕೆಯನ್ನ ಇಡುತ್ತೀರಿ. Only when you are able to trust him, you will be able to obey him. ಆತನನ್ನ ನಂಬುವಾಗ ಮಾತ್ರ ನೀವು ಆತನ ವಾಕ್ಯಕ್ಕೆ ವಿಧೇಯರಾಗ್ತೀರಿ. Only when you obey him, you will be able to experience him. ಆತನಿಗೆ ವಿಧೇಯರಾಗುವಾಗ ಮಾತ್ರ ನೀವು ಆತನನ್ನ ಅನುಭವಿಸಲಿಕ್ಕೆ You see how it all depends upon knowing Jesus. ಇದೆಲ್ಲವೂ ಎಷ್ಟು ಉತ್ತಮವಾಗಿ ಅದರ ಮೇಲೆ ಅವಲಂಬಿತವಾಗಿದೆ ಅಲ್ಲವೇ? So if you have a problem in loving Jesus, ನಮಗೆ ಯೇಸುವನ್ನ ಪ್ರೀತಿಸುವುದರಲ್ಲಿ ಸಮಸ್ಯೆವಿದೆ. if you have a problem in trusting Jesus, ಯೇಸುವಿನಲ್ಲಿ ನಂಬಿಕೆ ಇಡುವುದಕ್ಕೆ ಸಮಸ್ಯೆ ಇದ್ರೆ, if you have a problem in obeying Jesus, ಆತನನ್ನ ನೀವು ವಿಧೇಯತ್ವ ಆಗೋದಕ್ಕೆ ಸಮಸ್ಯೆ ಇದ್ರೆ, you know where is the root problem? ಎಲ್ಲಿ ಆ ಒಂದು ಬೇರಿನ ಸಮಸ್ಯೆ ಇದೆ ಗೊತ್ತಾ? In knowing Jesus. ಆತನ ಬಗ್ಗೆ ತಿಳಿದುಕೊಳ್ಳುವುದರಲ್ಲಿ. Every day as you seek to know him, ಪ್ರತಿ ದಿನವೂ ಆತನನ್ನ ಅರಿತುಕೊಳ್ಳುವುದಕ್ಕಾಗಿ ಹುಡುಕುವಾಗ, as you get his revelation in your life, ನಿಮ್ಮ ಜೀವಿತದಲ್ಲಿ ಪ್ರಕಟಣೆಗಳನ್ನ ಹೊಂದಿಕೊಳ್ತೀರಾ. I'll tell you, your life can never be the same. ನಿಮ್ಮ ಜೀವಿತವು ಇದ್ದ ಹಾಗೆ ಅದು ಇರುವುದೇ ಇಲ್ಲ. Knowing Jesus transforms our life. ಯೇಸುವನ್ನ ತಿಳಿದುಕೊಳ್ಳುವಾಗ ನಮ್ಮ ಜೀವಿತವೇ ಪರಿವರ್ತನೆ ಹೊಂದುತ್ತದೆ. Knowing Jesus purifies our life. ಆತನನ್ನ ತಿಳಿದುಕೊಳ್ಳುವಾಗ ನಮ್ಮನ್ನ ಪರಿಶುದ್ಧಗೊಳಿಸುತ್ತದೆ. Knowing Jesus puts our life in right perspective. ಯೇಸುವನ್ನ ತಿಳಿದುಕೊಳ್ಳುವಾಗ ನಮ್ಮ ಜೀವಿತವು ಸರಿಯಾದ ಮಾರ್ಗದಲ್ಲಿ ಇರುತ್ತದೆ. So as I end this series, I really want to encourage you and challenge you to keep knowing Jesus all through the days of your life. ನಿಮ್ಮ ಜೀವಿತದ ಎಲ್ಲಾ ಕಾಲದಲ್ಲೂ ಯೇಸುವನ್ನ ತಿಳಿದುಕೊಳ್ಳುವುದರಲ್ಲಿ ನಾನು ನಿಮಗೆ ಸವಾಲನ್ನು ನೀಡುತ್ತೇನೆ. I hope you all remember the first 6 I am statements I have led you through this season. ನಂಬುವನಾಗಿದ್ದೇನೆ ಈ ಒಂದು ಕಾಲಘಟ್ಟದಲ್ಲಿ 6 ಹೇಳಿಕೆಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಂಡಿದ್ದೀರಾ ಎಂಬುದಾಗಿ. What is the first one? ಮೊದಲನೆಯ ಹೇಳಿಕೆ ಯಾವುದು? I am the bread of life. ನಾನೇ ಜೀವಕರವಾದ ರೊಟ್ಟಿ. Second one, ಎರಡನೆಯದು, I am the light of the world. ಈ ಲೋಕದ ಬೆಳಕು ನಾನೇ. Third one, ಮೂರನೇ ವಿಷಯ, I am the door. ನಾನೇ ಬಾಗಿಲು. Fourth one, ನಾಲ್ಕನೇ ವಿಷಯ, I am the good shepherd. ನಾನೇ ಒಳ್ಳೆಯ ಕುರುಬನು. Fifth one, ಐದನೆಯ ವಿಷಯ, I am the resurrection and the life. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. Sixth one, ಆರನೆಯ ವಿಷಯ, I am the way, the truth and the life. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. And the last one today we're going to see in John chapter 15. ಕೊನೆಯದಾಗಿ ಇವತ್ತು ನಾವು ಯೋಹಾನ 15ನೇ ಅಧ್ಯಾಯದಲ್ಲಿ ನೋಡೋರಾಗಿದ್ದೇವೆ. Remember that word I am, as I said in the first sermon, is not an ordinary word.
ಮೊದಲನೇ ಸಂದೇಶದಲ್ಲಿ ಹೇಳಿದ ನಾನೇ ಎಂಬ ಒಂದು ಪದವು ಅದು It ಸಾಮಾನ್ಯವಾಗಿರುವಂತದ್ದಲ್ಲ. is not as ordinary, simple, and general as it appears in our English or vernacular languages. ನಮ್ಮ ಒಂದು ಆಂಗ್ಲ ಭಾಷೆಯಲ್ಲಿ ನಮ್ಮ ಒಂದು ಸ್ಥಳೀಯ ಭಾಷೆಯಲ್ಲಿ ಸೇರಿ ಬರುವಂತ ನಾನು ಎಂಬ ಪದ ಅದು ಸಾಮಾನ್ಯವಾಗಿ ಅಲ್ಲ. When Jesus was saying the word I am, the Greek words, the Aramaic words that he used, he was referring to the Yahweh of the Old Testament. ಯೇಸು ಸ್ವಾಮಿ ಅಲ್ಲಿ ಬಳಸಿದ ಪದ ನಾನು ಎಂಬುದಾಗಿ ಅದು ಗ್ರೀಕ್ ಅರಾಮಿಕದಲ್ಲಿ ಯಾಹ್ವೆ ಎಂಬ ಪದವನ್ನ ಸೂಚಿಸುತ್ತದೆ. He claimed to be the God Almighty, creator, possessor, sustainer, ruler of the heavens and the earth, who has come down in flesh to meet mankind. ಪರಲೋಕ ಭೂಲೋಕಗಳ ಅಧಿಪತಿ ಒಡೆಯನಾಗಿರುವಂತ ಯೇಸು ಕ್ರಿಸ್ತನು ನರಾವತಾರವೆತ್ತಿ ಈ ಭೂಲೋಕದಲ್ಲಿ ಬಂದನು. So that's whom we are looking at this morning. ಈ ಒಂದು ಬೆಳಗಿನ ಸಮಯದಲ್ಲಿ ಆತನನ್ನ ನಾವು ನೋಡುವರಾಗಿದ್ದೇವೆ. Have you any time struggled to be the kind of person that you wish to be? ನೀವು ಅನೇಕ ಬಾರಿ ಕೆಲವು ವ್ಯಕ್ತಿಗಳಾಗಬೇಕು ಎಂಬುದಾಗಿ ಬಯಸಿ ಸೋತು ಹೋಗಿದ್ದೀರಾ? Have you any time struggled to do things that you know you're supposed to be doing? ನೀವು ಮಾಡಬೇಕಾದ ಕಾರ್ಯಗಳನ್ನ ಮಾಡಬೇಕಾಗಿತ್ತು ಆದ್ರೆ ಮಾಡದೆ ಒಂದು ಕಷ್ಟದಲ್ಲಿ ಇದ್ದಿದ್ದೀರಾ? For instance, you want to be a holy, you want to live a holy living. ನಿಮಗೆ ಈ ಸಮಯದಲ್ಲಿ ನಾನು ಪರಿಶುದ್ಧನಾಗಿ ಜೀವಿಸಬೇಕು ಎಂಬ ಬಯಕೆ ಇದೆ You ಅನ್ಕೊಂಡು even have a desire to live a holy life. ಆ ಒಂದು ಪರಿಶುದ್ಧವಾಗಿ ಜೀವಿಸಬೇಕೆಂಬ ಬಯಕೆ ಇದೆ But ಎಂಬುದಾಗಿ you even try and struggle to live a holy life and are unable to. ಆ ಒಂದು ಪರಿಶುದ್ಧತೆಯ ಜೀವಿತವನ್ನ ಜೀವಿಸ್ಲಿಕ್ಕೆ ಆಗದೆ ಇರಬಹುದು. Anyone here had that struggle in your life? ಆ ರೀತಿಯಾದ ಒಂದು ಗೊಂದಲದಲ್ಲಿ ಯಾರಾದ್ರೂ ಇದ್ದೀರಾ? Other instance could be you want to be a loving person. ನೀವು ಇನ್ನೊಂದು ವಿಷಯ ನೋಡೋದಾದ್ರೆ ನಾನು ಪ್ರೀತಿಯನ್ನ ತೋರಿಸೋನಾಗ್ಬೇಕು I'm ಎಂಬುದಾಗಿ. sure that nobody in this place, I want to be an unloving person. I don't want to be a person who want to be known as a loving person. ನಾನು ಪ್ರೀತಿಸಲ್ಪಡ್ಬೇಕು, ನಾನು ಪ್ರೀತಿಸಲ್ಪಡಬಾರ್ದು ಎಂಬುದಾಗಿ ಯಾರೇನು ಇಲ್ಲ. But you are unable to, you are struggling to be the kind of person that whom you wish to be. ನೀವು ಆಗ್ಬೇಕಾದ ಒಂದು ಬಯಕೆಯಲ್ಲಿ ನೀವು ಆಗದೆ ಇರಬಹುದು. If you had that struggle, the seventh I am statement of Jesus will help you how to become the kind of person that God wants you to be and you yourself want to be. ನೀವು ನಿಮ್ಮಷ್ಟಕ್ಕೆ ಯಾವ ರೀತಿ ಆಗ್ಬೇಕು ಮತ್ತು ದೇವರು ನಿಮ್ಮನ್ನು ಯಾವ ರೀತಿ ಆಗ್ಬೇಕು ಎಂಬ ಸೃಷ್ಟಿಯನ್ನ ಮಾಡಿದ್ದಾನೋ ಅದನ್ನ ಅರಿತುಕೊಳ್ಳಿಕ್ಕಾಗಿ ಇವತ್ತಿನ ಒಂದು ನಾನು ಎಂಬ ಹೇಳಿಕೆ ಸಹಾಯ ಮಾಡುತ್ತದೆ. Hallelujah. ಹಾಲೆಲೂಯಾ. How many of you in this place desire to be the kind of person that God wants you to be? ಎಷ್ಟು ಜನ ಇಲ್ಲಿ ಸ್ಥಳದಲ್ಲಿರುವವರು ದೇವರು ಬಯಸಿದ ರೀತಿಯಲ್ಲಿ ನಾನು ಜೀವಿಸಬೇಕು ಎಂಬುದಾಗಿ ಬಯಸ್ತೀರಾ? How many of you? ಎಷ್ಟು ಜನ? What if the key to become the kind of person that God wants you to become is more simple than you ever thought? ನೀವು ಯೋಚಿಸುವುದಕ್ಕಿಂತವಾಗಿ ನೀವು ದೇವರು ಬಯಸಿದ ರೀತಿಯಲ್ಲಿ ನೀವು ಜೀವಿಸ್ಲಿಕ್ಕೆ ಇರಬೇಕಾದ ಒಂದು ಸರಳ ಬೀಗದ ಕೈ ಏನು ಗೊತ್ತಾ? It is very simple. ಇದು ತುಂಬಾ Let's turn our Bibles to John chapter 15 verse 1 to 17. ಯೋಹಾನ 15ನೇ ಅಧ್ಯಾಯ 1ರಿಂದ 17ನೇ ವಚನವನ್ನ ನೋಡಿಕೊಳ್ಳೋಣ. Hope I'll get time to read the whole of the portion so that we get everything that what Jesus is trying to communicate in this passage. ಈ ಒಂದು ವಾಕ್ಯ ಭಾಗದಿಂದ ದೇವರು ಏನು ಹೇಳ್ತಾ ಇರೋ ಅದನ್ನ ನಾನು ನಿಮ್ಗೆ ಹಂಚಿಕೊಳ್ತೇನೆ. I am the true vine and my father is a vine dresser. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. Every branch in me that does not bear fruit, he takes away, and every branch that does bear fruit, he prunes that it may bear more fruit. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ಕತ್ತರಿಸಿ ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. Already you are clean because the word that I have spoken to you. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ನೀವು ಶುದ್ಧರಾಗಿದ್ದೀರಿ. Abide in me and I in you, as the branch cannot bear fruit by itself unless it abides in the vine, neither can you unless you abide in me. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. I am the vine, you are the branches. Whoever abides in me and I in him, he it is that bears much fruit, for apart from me you can do nothing. ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. If anyone does not abide in me, he is thrown away like a branch and withers, and the branches are gathered, thrown into the fire and burned. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳನ್ನು
ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು If you ಸುಟ್ಟು ಹೋಗುತ್ತವೆ. abide in me and my words abide in you, ask whatever you wish and it will be done for you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. By this my Father is glorified, that you bear much fruit and so prove to be my disciples. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನೀವು ನನ್ನ ಶಿಷ್ಯರಾಗುವಿರಿ. As the Father has loved me, so have I loved you. Abide in my love. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. If you keep my commandments, you will abide in my love, just as I have kept my Father's commandments and abide in his love. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಪ್ರಕಾರ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. These things I have spoken to you, that my joy may be in you and that your joy may be full. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. This is my commandment, that you love one another as I have loved you. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. Let me stop there. ಅಲ್ಲಿಗೆ ನಿಲ್ಲಿಸು. I am beginning to realize the power in reading the word. ವಾಕ್ಯವನ್ನ ಓದುವಾಗ ಅದರಲ್ಲಿರುವ ಶಕ್ತಿಯನ್ನ ನಾನು ಅರಿತುಕೊಂಡೆ. Many times I assume that you know the passage and I would have preached my heart out. Many things you wouldn't have been able to connect because you don't know what's in the passage. ಆ ವಾಕ್ಯದಲ್ಲಿ ಏನಿದೆ ಎಂಬುದಾಗಿ ನಾವು ಅರಿತುಕೊಳ್ಳದೆ ಅದರೊಟ್ಟಿಗೆ ನಾವು ಹೊಂದಿಕೊಳ್ಳದೆ ನಾವು ಪ್ರಸಂಗಿಸುವುದಾದರೆ ಅದು ಅರ್ಥ ಇರೋದಿಲ್ಲ. I am realizing that it's worth to read the word together as a church and learn from it what God wants to speak to us. ದೇವರು ನಮ್ಮೊಟ್ಟಿಗೆ ಮಾತನಾಡುವ ವಾಕ್ಯವನ್ನ ನಾವು ಜೊತೆಯಾಗಿ ಓದಿ ಅದನ್ನ ಕಲಿತುಕೊಳ್ಳುವರಾಗೋಣ. Before I get into the details of this passage, the first thing what we must be doing is looking into the context. ಈ ಒಂದು ವಾಕ್ಯವನ್ನ ಪರಿಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಹಿನ್ನೆಲೆಯನ್ನ ಅರಿತುಕೊಳ್ಳೋಣ. I told you that from John chapter 13 to 17 is called the upper room discourse that Jesus gave to his disciples when he was at the upper room having the last supper with his disciples. ಯೇಸು ಸ್ವಾಮಿ ಆ ಒಂದು ಯೋಹಾನನ್ ಬರೆದ ಸುವಾರ್ತೆ 13ರಿಂದ 17ನೇ ಅಧ್ಯಾಯದಲ್ಲಿ ಮೇಲಂತಸ್ತಿನಲ್ಲಿ ಶಿಷ್ಯರೊಟ್ಟಿಗಿನ ಕೊನೆಯ ಒಂದು ಊಟದಲ್ಲಿ ಅವರು ತೊಡಗಿಕೊಂಡಿರುವಂತದ್ದು. Now I want you all to imagine with me all these things is happening and all these things Jesus saying just the night before he was crucified. ಆ ಒಂದು ಕ್ರೂಶಿಗೆ ಹಾಕುವುದಕ್ಕಿಂತ ಹಿಂದಿನ ಒಂದು ರಾತ್ರಿಯಲ್ಲಿ ಈ ಎಲ್ಲಾ ಸಂಗತಿಗಳು ಅಲ್ಲಿ ನಡೀತಾ ಇದೆ. In fact, the words that we are reading is just few hours away from his crucifixion. ಆ ಒಂದು ಶಿಲುಬೆಗೆ ಏರಿಸುವಕ್ಕಿಂತ ಮುಂಚಿತವಾಗಿ ಕೆಲವು ಗಂಟೆಗಳಲ್ಲಿ ಈ ಸಂಗತಿ ನಡೆಯುತ್ತೆ. John chapter 14 verse 31, we see Jesus and his disciples arising from the upper room and moving towards Garden of Gethsemane through the valley of Kidron. ಆ ಒಂದು ಯೋಹಾನನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಶಿಷ್ಯರೊಟ್ಟಿಗೆ ಯೇಸು ಸ್ವಾಮಿ ಮೇಲಂತಸ್ತಿನಿಂದ ಇಳಿದು ಗೆತ್ಸೆಮನೆ ಕಡೆಗೆ ನಡೆಯುತ್ತಾರೆ. Many scholars believe that on the way there were many vineyards. ಆ ಒಂದು ಮಾರ್ಗದಲ್ಲಿ ಅನೇಕ ಒಂದು ದ್ರಾಕ್ಷಾ ತೋಟಗಳಿತ್ತು. And as Jesus looked at those vineyards, he gives a powerful teaching to his disciples to prepare them for a fruitful life after his departure. ಆ ಒಂದು ಮಾರ್ಗದಲ್ಲಿ ದ್ರಾಕ್ಷಾಲತೆಯನ್ನ ನೋಡುವಾಗ ಆತನ ಶಿಷ್ಯರಿಗೆ ಒಂದು ಉತ್ತಮವಾದ ಸಂದೇಶವನ್ನ ಅದರ ಮೂಲಕವಾಗಿ ಕಲಿಸಿಕೊಡ್ತಾರೆ. These words are often stated as dying man's statement. ಸಾಯುವ ಮನುಷ್ಯನು ಕೊನೆಯ ಗಳಿಗೆಯಲ್ಲಿ ಇರಬೇಕಂದ್ರೆ ಮಾತನಾಡುವಂತ ಮಾತುಗಳೆಂಬುದಾಗಿ ಅನೇಕರು ಹೇಳ್ತಾರೆ. Jesus knew that his last moments with the disciples had come. ಯೇಸು ಸ್ವಾಮಿ ಶಿಷ್ಯರೊಟ್ಟಿಗಿನ ಕೊನೆಯ ಗಳಿಗೆಯನ್ನ ಅವರು ಕಳೀತಾ ಇದ್ದಾರೆ. Can you feel the heaviness in the heart of Jesus as his time has come to depart? ಆ ಒಂದು ಕೊನೆಯ ಗಳಿಗೆಯಲ್ಲಿ ಶಿಷ್ಯರನ್ನ ಬೇರ್ಪಡಿಸುವ ಸಮಯದಲ್ಲಿ ಆತನ ಹೃದಯವನ್ನ ನೀವು ಅರಿತುಕೊಳ್ಳ್ರಿ. He really loved his disciples. ಆತನ ಶಿಷ್ಯರನ್ನ ಆತನು ಅತಿಯಾಗಿ ಪ್ರೀತಿಸಿದ. However foolish they were, ಅವರು ಎಷ್ಟೇ ಮೂರ್ಖರಾಗಿದ್ದಿರಬಹುದು, however cranky they were, ಎಷ್ಟೇ ಅವರು ಮೂರ್ಖರಾಗಿರ್ಬಹುದು, however slow of learning they were, ಅವರು ಕಲಿಕೆಯಲ್ಲಿ ತುಂಬಾ ನಿಧಾನವಾಗಿರಬಹುದು, but Jesus genuinely loved them. ಯೇಸು ಸ್ವಾಮಿ ಅವರನ್ನ ಅಪಾರವಾಗಿ ಪ್ರೀತಿಸಿದರು. We might all be like the disciples many times. ಅನೇಕ ಬಾರಿ ನಾವು ಕೂಡ ಶಿಷ್ಯಂದಿರ ಹಾಗೆ ಇರಬಹುದು. We might be slow to get many things what God is trying to teach us. ದೇವರು ನಮಗೆ ಕಲಿಸುವ ವಿಷಯಗಳಲ್ಲಿ ನಾವು ನಿಧಾನಗತಿಯಲ್ಲಿ ಇರಬಹುದು. We might be foolish many times. ಅನೇಕ ಬಾರಿ ಮೂರ್ಖರಾಗಿರಬಹುದು. But Jesus loves us. ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿಸುತ್ತಾನೆ. Hallelujah. Hallelujah. Hallelujah.
So this is the last words of Jesus before his crucifixion. ಆ ಒಂದು ಶಿಲುಬೆಗೇರಿಸುವುದಕ್ಕಿಂತ ಮುಂಚಿತ ಇದು ಕೊನೆಯ ಮಾತು ಯೇಸುವಿನದು. He's telling them how to live a fruitful life. ಯಾವ ರೀತಿಯಾಗಿ ಫಲದಾಯಕವಾಗಿ ಜೀವಿಸಬೇಕು. There are three things that is very important in the vineyard. ಆ ಒಂದು ದ್ರಾಕ್ಷಾ ತೋಟದಲ್ಲಿ 3 ಸಂಗತಿಗಳು ಪ್ರಾಮುಖ್ಯವಾಗಿವೆ. One is the vine dresser, ಆ ತೋಟಗಾರನು, wine, ಆ ಒಂದು ದ್ರಾಕ್ಷಾಲತೆ, and the branches. ಅಲ್ಲಿರುವಂತ ಕೊಂಬೆಗಳು. Who is he? In this passage, we don't have to break our heads to understand what Jesus is comparing to. ಇಲ್ಲಿ ಯೇಸು ಸ್ವಾಮಿ ಯಾವುದಕ್ಕೆ ಅವರು ಹೋಲಿಸ್ತಾ ಇದ್ದಾರೆ ಎಂಬುದಾಗಿ ನಮ್ಮ ತಲೆ ಜಜ್ಕೊಳ್ಳೋ ಅವಶ್ಯಕತೆ ಇಲ್ಲ. Maybe last time he's talking to disciples, he's been very plain and clear. ಯೇಸು ಸ್ವಾಮಿ ಕೊನೆಯದಾಗಿ ಆ ಶಿಷ್ಯರೊಟ್ಟಿಗೆ ಅವರು ಸಾಮಾನ್ಯವಾಗಿ ಮಾತನಾಡ್ತಾ ಇದ್ದಾರೆ. Jesus, vine dresser is my father. ಇಲ್ಲಿ ತೋಟಗಾರನು ಆತನು ನನ್ನ ತಂದೆಯಾಗಿದ್ದಾನೆ. He is the source. ಆತನೇ ಸಂಪನ್ಮೂಲವು, He is the authority. ಆತನೇ ಅಧಿಕಾರವುಳ್ಳವನು. It's all about him. ಇದೆಲ್ಲವೂ ಆತನ ಕುರಿತಾಗಿ. He is the one who planted the vineyard. ಈ ದ್ರಾಕ್ಷಾಲತೆಯನ್ನು ಆತನೇ ಇಲ್ಲಿ ನಿರ್ಮಿಸಿದ. He is the one who brings all the love, the nutrition, the water, everything that is needed for the vine to bear fruit. ಆ ದ್ರಾಕ್ಷಾಲತೆ ಬೆಳೆಯೋದಕ್ಕಾಗಿ, ಫಲ ಕೊಡುವುದಕ್ಕಾಗಿ ಬೇಕಾದ ಎಲ್ಲ ಫಲವತ್ತತೆ ತಂದೆಯೇ ನೀಡಿದ್ದಾನೆ. Second is the wine. ಎರಡನೇದಾಗಿ ದ್ರಾಕ್ಷಾಲತೆ. I want you all to pay attention to this. ಇದಕ್ಕೆ ನೀವು ಸ್ವಲ್ಪ ಗಮನವನ್ನು ಹರಿಸಿರಿ. Jesus is saying, I am the true wine. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ದ್ರಾಕ್ಷೆ ಬಳ್ಳಿ. Why did he is using the word, I am the true wine? ಯಾಕೆ ಯೇಸು ಸ್ವಾಮಿ ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಅಂತಿದ್ದಾರೆ? Why couldn't I use it as I am the true pomegranate? ಯಾಕೆ ಆತನು ನಾನು ಆ ಒಂದು ದಾಳಿಂಬೆಯ ಒಂದು ಬಳ್ಳಿ ಎಂಬುದಾಗಿ ಹೇಳಿಲ್ಲ? Why couldn't I said I am the true dates? ಯಾಕೆ ಅವರು ಆ ಒಂದು ಡೇಟ್ಸ್ ಎಂಬುದಾಗಿ ಹೇಳಿಲ್ಲ? Why couldn't he use I am the true apple? Because all those fruits also are common in those days. ಆಗಿನ ಒಂದು ಕಾಲದಲ್ಲಿ ಅನೇಕ ಫಲಗಳಿದ್ದು, ಆಗ ಯಾಕೆ ಆತನು ನಾನೇ ನಿಜವಾದ ಸೇಬು ಎಂಬುದಾಗಿ Why ಹೇಳಿಲ್ಲ? did he particularly chose I am the true wine? ಯಾಕೆ ಅವರು ನಿರ್ದಿಷ್ಟವಾಗಿ ನಾನೇ ದ್ರಾಕ್ಷ ಬಳ್ಳಿ ಎಂಬುದಾಗಿ ಹೇಳಿದರು? Why did he choose the words I am true wine? He could have simply said I am the wine. That could have done ನಾನೇ the job. ದ್ರಾಕ್ಷೆ ಬಳ್ಳಿ ಎಂಬುದಾಗಿ ಹೇಳ್ಬಹುದಾಗಿತ್ತು, ಆದ್ರೆ ನಿಜವಾದ ದ್ರಾಕ್ಷೆ ಬಳ್ಳಿ ಎಂಬುದಾಗಿ ಯಾಕೆ ಹೇಳಿದ್ರು? Is he comparing himself to some other wine? ಆತನು ಬೇರೆ ಒಂದು ದ್ರಾಕ್ಷಾಲತೆಗೆ ಆತನು ಹೋಲಿಸ್ಕೊಳ್ತಾ ಇದ್ದಾನ? Yes, it was. ಹೌದು, ಅದು ಹಾಗೆ. All the disciples knew the Old Testament scriptures well because they were Jewish people. ಆ ಶಿಷ್ಯಂದರು ಎಲ್ಲರೂ ಯಹೂದಿಗಳಾಗಿರೋದ್ರಿಂದ ಹಳೆಯ ಒಡಂಬಡಿಕೆ ಬಗ್ಗೆ ಅವರಿಗೆ ಅರಿವಿತ್ತು. In the Old Testament, the nation of Israel was compared to wine. ಆ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ದೇಶವನ್ನ ಆ ಒಂದು ದ್ರಾಕ್ಷ ಬಳ್ಳಿಗೆ ಹೋಲಿಸಲಾಗಿದೆ. You read this in Psalm 80, Isaiah 5, and Jeremiah 2. ಆ ಒಂದು ಕೀರ್ತನೆ 80ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೆರೆಮೀಯನ 2ನೇ ಅಧ್ಯಾಯದಲ್ಲಿ, ಐಸಾಯ 5ನೇ ಅಧ್ಯಾಯದಲ್ಲಿ ಕಾಣ್ತೇವೆ. God delivered Israelites from the bondage of Egypt and planted them in the promised land. ಐಗುಪ್ತ ದೇಶದಲ್ಲಿ ಬಂಧನದಿಂದ ಬಿಡಿಸಿ ಅವರನ್ನ ವಾಗ್ದಾನ ದೇಶದಲ್ಲಿ ದೇವರು ಸ್ಥಾಪಿಸಿದರು. He gave them all the nourishment, the nutrition that is needed for them to bear fruit, but they had failed to bear fruit. ಅವರು ಫಲದಾಯಕವಾಗಿರಲು ಅವರಿಗೆ ಬೇಕಾದ ಎಲ್ಲ ಒಂದು ಬಲ, ಆರೋಗ್ಯವನ್ನ ಆತನು ಕೊಟ್ಟನು, ಆದ್ರೆ ಅವರು ಸೋತು ಹೋದರು. Even after God giving them multiple chances, the nation of Israel failed to become the kind of nation, the kind of people that God wanted them to be. ದೇವರು ಅವರು ಆಸೆ ಪಟ್ಟ ರೀತಿಯಲ್ಲಿ ಆಗ್ಬೇಕಾದ ಇಸ್ರಾಯೇಲ್ ದೇಶವು ಅವರದೇ ಆದ ಒಂದು ಸೋಲುವಿಕೆಯಲ್ಲಿ ಅದು ಆಗ್ಲೇ ಇಲ್ಲ. So here when Jesus says, I am the true wine, he says, I have come to fulfill what Israel had failed, and I come to, be the representative of the nation of Israel. ಯೇಸು ಆ ಒಂದು ಸಮಯದಲ್ಲಿ ಇಸ್ರಾಯೇಲ್ ದೇಶದ ಒಂದು ರಾಯಭಾರಿಯಾಗಿ ಅವರನ್ನ ಪ್ರತಿನಿಧಿಸುವುದಕ್ಕೋಸ್ಕರ ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Are you getting this? When Jesus said, I am the true wine, he's saying, I am the true Israel. Where Israel failed, I have come to fulfill it. ನಿಜವಾದ ದ್ರಾಕ್ಷಿ ಬಳ್ಳಿ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಇಸ್ರಾಯೇಲ್ ಜನರು ಸೋತು ಹೋದಾಗ ಅವರನ್ನ ಪ್ರತಿನಿಧಿಸುವುದಕ್ಕಾಗಿ ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ಎಂಬುದಾಗಿ ತಿಳಿಸ್ತೀನಿ. Amen. Amen. Let's come to the third part of this vineyard called the branches. ಇಲ್ಲಿ ಮೂರನೇ ಒಂದು ಭಾಗ ನೋಡೋದಾದ್ರೆ ಅದು ಕೊಂಬೆಗಳು ಅಥವಾ ರೆಂಬೆಗಳು. Who are these branches? ಈ ಒಂದು ಕೊಂಬೆಗಳು ಯಾರು? The vine dresser is the father. ಈ ಒಂದು ದ್ರಾಕ್ಷಿಯ ತೋಟಗಾರನು ಆತನು ತಂದೆಯಾಗಿದ್ದಾನೆ. Wine is Jesus. ಇಲ್ಲಿ ನಾವು ದ್ರಾಕ್ಷ ಬಳ್ಳಿ ಅದನ್ನ ಯೇಸುವೆ ಆಗಿದೆ. Branches are you and I. ಈ ಕೊಂಬೆಗಳು ನಾವು ನೀವಾಗಿದ್ದೇವೆ. We are called to bear fruit.
ನಾವು ಇಲ್ಲಿ ಕರೆಯಲ್ಪಟ್ಟಿರುವುದು ಫಲದಾಯಕವಾಗಿರುವುದಕ್ಕಾಗಿ. If you carefully notice in this passage, you will find three kinds of branches. ಈ ಒಂದು ವಾಕ್ಯ ಭಾಗದಲ್ಲಿ ನೋಡ್ಬೇಕಾದ್ರೆ ನಾವು 3 ರೀತಿಯ ಒಂದು ಕೊಂಬೆಗಳನ್ನ ಕಾಣ್ತೇವೆ. Did you notice that? ಇಲ್ಲಿ ನೀವು ನೋಡಿದ್ರಾ? Verse 2 talk about a branch that does not bear fruit. ಇಲ್ಲಿ 2ನೇ ವಚನದಲ್ಲಿ ನಾವು ನೋಡ್ತೇವೆ ಯಾವ ಕೊಂಬೆ ಅದು ಫಲ ಕೊಡುವುದಿಲ್ಲವೋ ಅದನ್ನು ತೆಗೆದು ಹಾಕ್ತಾರೆ. The first type of the branch that we see in this passage is a branches that does not bear any fruit. ಈ ಮೊದಲನೇ ಒಂದು ಕೊಂಬೆಯನ್ನ ನಾವು ನೋಡ್ತೇವೆ, ಅದು ಯಾವುದೇ ರೀತಿಯ ಫಲವನ್ನ ಕೊಡುವುದಿಲ್ಲ. I want you all to think with me now here. ಇಲ್ಲಿ ನನ್ನೊಟ್ಟಿಗೆ ಸ್ವಲ್ಪ ನೀವು ಯೋಚನೆ ಮಾಡಬೇಕು. We're all here. ಎಲ್ಲರೂ ಇಲ್ಲೇ ಇದ್ದೀರಾ? Is it possible for a branch to be in the vine and not bear fruit? ಈ ಒಂದು ಕೊಂಬೆಗಳು ದ್ರಾಕ್ಷಾಲತೆಗೆ ಅಂಟಿಕೊಂಡು ಅದು ಫಲ ಕೊಡದೇ ಇರ್ಲಿಕ್ಕೆ ಸಾಧ್ಯನಾ? Yes or no? Yes? Wow. I don't have to tell you further. How is it possible that a branch is not bearing fruit? It gets the same nutrition, same life in the branch that all the other branches in the vine get, but there are some branches that does not bear fruit. How can that be? ಆ ದ್ರಾಕ್ಷಾಲತೆಯಲ್ಲಿ ಎಲ್ಲ ಒಂದು ಹೊಂದಿಕೊಳ್ಳುವಂತ ಒಂದು ಒಂದು ಪೋಷಕಾಂಶ ಎಲ್ಲಾ ಬಳ್ಳಿಗಳಿಗೂ ಮತ್ತು ಕೊಂಬೆಗಳಿಗೂ ಇರುವಂತದ್ದು, ಆದ್ರೆ ಫಲ ಕೊಡದೆ ಇರ್ಲಿಕ್ಕೆ ಹೇಗೆ ಸಾಧ್ಯ? I find there could be two reasons why the branches are in the vine yet bear no fruit. ಯಾಕೆ ಆ ಒಂದು ಕೊಂಬೆಗಳು ಫಲ ಕೊಡ್ತಾ ಇಲ್ಲ ಎಂಬುದಾಗಿ 2 ಕಾರಣಗಳನ್ನ ನಾನು ಹೇಳ್ತೇನೆ. One, it is connected. It's seemingly connected to the vine, but it's not fully connected, and it fails to draw the life from the vine. ಆ ಒಂದು ಕೊಂಬೆ ಆ ಒಂದು ದ್ರಾಕ್ಷಾಲತೆಗೆ ಅಂಟಿಕೊಂಡ ಹಾಗೆ ಇದೆ, ಆದ್ರೆ ಸಂಪೂರ್ಣವಾಗಿ ಅದರ ಮೇಲೆ ಅದು ನೆಲೆಗೊಂಡಿಲ್ಲ. It looks like all the other branches. ಎಲ್ಲಾ ಒಂದು ಕೊಂಬೆಗಳ ರೀತಿಯಲ್ಲಿ ಅದು ಕೂಡ ಕಾಣುತ್ತೆ. It looks like connected like all the other branches. ಎಲ್ಲಾ ಒಂದು ಕೊಂಬೆಗಳ ಜೊತೆಗೆ ಅದು ಅಂಟಿಕೊಂಡ ಹಾಗೆ It ಇರುತ್ತೆ. appears green like all the other leaves. ಎಲ್ಲಾ ಒಂದು ಎಲೆಗಳ ರೀತಿಯಲ್ಲಿ ಅದು ಕೂಡ ಹಸಿರಾಗಿರುತ್ತೆ, But it is not bearing fruit ಆದ್ರೆ ಅದು ಯಾವುದೇ ಫಲವನ್ನ because it ಕೊಡುವುದಿಲ್ಲ. is failing to draw the life from the vine even though it is connected. ಆ ದ್ರಾಕ್ಷಾಲತೆಯಲ್ಲಿರುವ ಜೀವವನ್ನ ಅದು ಸ್ವೀಕರಿಸಲಿಕ್ಕೆ ಅದರಿಂದ ಆಗ್ತಾ ಇಲ್ಲ. There could be another reason why some branches does not produce fruit. 2ನೇ ಕಾರಣ, ಕೆಲವು ಕೊಂಬೆಗಳು ಯಾಕೆ ಫಲವನ್ನ ಕೊಡೋದಿಲ್ಲ ಅಂದ್ರೆ, Because internally it has a disease or its internally it's decaying. ಅದರ ಅಂತರಾಂಗದಲ್ಲಿ ಅದು ಒಂದು ಕೆಲವು ರೋಗಕ್ಕೆ ತುತ್ತಾಗಿರುತ್ತೆ. That's why this branch is not able to bear fruit. ಆದ್ದರಿಂದ ಆ ಕೊಂಬೆಗಳು ಆ ಫಲವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. Now let me come to the most important aspect. Who are these branches? ಯಾರು ಈ ಒಂದು ಕೊಂಬೆಗಳು, ಆ ಒಂದು ಪ್ರಾಮುಖ್ಯತೆಯನ್ನ ನಾವು ತಿಳಿದುಕೊಳ್ಳೋಣ. There are three kinds of branches. ಇಲ್ಲಿ 3 ರೀತಿಯ ಕೊಂಬೆಗಳನ್ನ ನಾವು One is the ನೋಡ್ತೇವೆ. branches that does not bear fruit. ಮೊದಲನೇ ಕೊಂಬೆ ಅದು ಯಾವುದೇ ಫಲವನ್ನ ಕೊಡುವುದಿಲ್ಲ. Second is the branches that bear fruit. 2ನೇ ಒಂದು ಕೊಂಬೆ ಅದು ಫಲವನ್ನ ಕೊಡುವಂತದ್ದು. Third is the branches that bear much fruit. 3ನೇ ಒಂದು ಕೊಂಬೆ ಅದು ಅತಿ ಹೆಚ್ಚಾಗಿ ಫಲವನ್ನ ಕೊಡುವಂತದ್ದು. You know, who are these branches that does not bear any fruit? ಯಾರು ಈ ಕೊಂಬೆ ಯಾವುದು ಫಲವನ್ನೇ ಕೊಡದೇ ಇರುವಂತದ್ದು? These are people who look like Christians, ಈ ಜನರು ನೋಡ್ಲಿಕ್ಕೆ ಅವರು ಕ್ರೈಸ್ತರ ಹಾಗೆ ಇದ್ದಾರೆ, who speak the same language, ಎಲ್ಲ ಒಂದೇ ಭಾಷೆಯನ್ನು ಆಡುವವರಾಗಿರ್ತಾರೆ, who are even coming to church, ಅವರು ಸಭೆಗೆ ಬರುವವರಾಗಿರ್ತಾರೆ, who seem to be connected to the church, ಈ ಸಭೆಗೆ ಅವರು ಹೊಂದಿಕೊಂಡ ಹಾಗೆ ಕಾಣ್ತಾರೆ, who seem to be like believers, ಅವರು ನಂಬಿಗಸ್ತರು ವಿಶ್ವಾಸಿಗಳ ಹಾಗೆ ಕಾಣ್ತಾರೆ, be part of the church, ಒಂದು ಸಭೆಯ ಭಾಗವಾಗಿ ಇರ್ತಾರೆ, but not completely connected to the church, ಸಂಪೂರ್ಣವಾಗಿ ಸಮರ್ಪಣೆ ಇರೋದಿಲ್ಲ, not connected to the vision of the church, ಸಭೆಯ ಒಂದು ಯೋಜನೆಗೆ ಅವರು ಹೊಂದಿಕೊಂಡಿಲ್ಲ, not connected to Christ, ಕ್ರಿಸ್ತನಿಗೂ ಕೂಡ not ಹೊಂದಿಕೊಂಡಿರೋದಿಲ್ಲ, connected to the leadership of the church, ಈ ಒಂದು ಸಭೆಯ ನಾಯಕತ್ವಕ್ಕೂ ಕೂಡ ಅವರು not connected to the ministry of the church. ಸಭೆಯ ಸೇವೆಗೂ ಕೂಡ ಹೊಂದಿಕೊಂಡಿಲ್ಲ. They fail to bear any kind of fruit. ಅವರ ಜೀವಿತದಲ್ಲಿ ಯಾವುದೇ ಫಲವನ್ನ ಅವರು ಹೊಂದಲಿಕ್ಕೆ ಸಾಧ್ಯವಿಲ್ಲ. I hope there is nobody in this place who has this kind of branches here. ನಾನು ನಿರೀಕ್ಷಿಸೋನಾಗಿದ್ದೇನೆ ಈ ಸ್ಥಳದಲ್ಲಿ ಅಂತ ಕೊಂಬೆಗಳು ಯಾರು ಇರಬಾರ್ದು ಎಂಬುದಾಗಿ. Because the consequences of such kind of branches is very tragic. ಅಂತ ಒಂದು ಕೊಂಬೆಗಳ ಒಂದು ಅಗೋಗತಿ ತುಂಬಾ ವಿಪರೀತವಾಗಿರುತ್ತೆ. They will be cut off, they will wither,
and they'll be thrown into the fire. ಅದು ಕತ್ತರಿಸಲ್ಪಟ್ಟು ಆ ಒಂದು ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ. That means they'll fail to have fulfilled the purpose of God upon their lives. ಅವರ ಜೀವಿತದ ಮೇಲೆ ಇರುವ ದೇವರ ಉದ್ದೇಶಗಳನ್ನು ಅವರು ನೆರವೇರಿಸಲಿಕ್ಕೆ ಆಗೋದಿಲ್ಲ. I hope you're getting the seriousness of this kind of branches. ಈ ರೀತಿಯ ಕೊಂಬೆಗಳ ಒಂದು ಗಂಭೀರತೆಯನ್ನ ನೀವು ಅರ್ಥ ಮಾಡ್ಕೊಳ್ತಿದ್ದಾರೆ There are so many branches like that in the Christendom all over. ಈ ಒಂದು ಕ್ರೈಸ್ತಿಯ ಒಂದು ಲೋಕದಲ್ಲಿ ಅಂತ ಕೊಂಬೆಗಳು ಅನೇಕಗಳಿವೆ. They seem to be connected but not really connected. ಅವರು ನೋಡ್ಲಿಕ್ಕೆ ಅಲ್ಲಿ ಅಂಟಿಕೊಂಡ ಹಾಗಿದೆ, ಬಟ್ ಅವರು ಅಂಟಿಕೊಂಡಿರುವುದಿಲ್ಲ. They seem to be committed but not fully committed. ಅವರು ಸಮರ್ಪಿಸಲ್ಪಟ್ಟ ಹಾಗೆ ಕಾಣ್ತಾರೆ, ಆದ್ರೆ ಸಂಪೂರ್ಣ ಸಮರ್ಪಣೆ They ಇರೋದಿಲ್ಲ. seem to be like a believer but not a believer. ಅವರು ನಂಬಿಗಸ್ತರು, ವಿಶ್ವಾಸಿಗಳಾಗಿದ್ದಾರೆ, ಆದ್ರೆ They ವಿಶ್ವಾಸಿಗಳಲ್ಲ. seem to be like a disciple of Jesus but not a disciple of Jesus. ಯೇಸುವಿನ ಶಿಷ್ಯರಾಗೆ ಕಾಣ್ತಾರೆ, ಆದ್ರೆ ನಿಜವಾದ ಶಿಷ್ಯರಲ್ಲ. Those are the branches that does not bear any fruit in their life. ಅಂತ ಕೊಂಬೆಗಳು ತಮ್ಮ ಜೀವಿತದಲ್ಲಿ ಯಾವುದೇ ಫಲವನ್ನ ಕೊಡುವುದಿಲ್ಲ. Then there is second kind of branches, they bear some fruit. ಎರಡನೇ ಕೊಂಬೆ ಅದು ಕೆಲವು ಫಲವನ್ನ ಕೊಡುತ್ತದೆ. These branches bear some fruit. ಈ ಒಂದು ಕೊಂಬೆಗಳು ಸ್ವಲ್ಪ ಫಲವನ್ನ You ಕೊಡುವಂತದ್ದಾಗಿವೆ. think the vine dresser is happy by seeing the branches bearing some kind of fruit? ಆ ತೋಟಗಾರನು ಆ ಒಂದು ಕೊಂಬೆಗಳು ಸ್ವಲ್ಪ ಫಲ ಕೊಡುವುದಕ್ಕೆ ಸಂತೋಷವುಳ್ಳವನಾಗಿರ್ತಾನ? They are bearing fruit but not to their full potential. ಆ ಒಂದು ಕೊಂಬೆಗಳು ಫಲವನ್ನ ಕೊಡ್ತಾ ಇದೆ, ಆದ್ರೆ ಸಂಪೂರ್ಣ ಸಾಮರ್ಥ್ಯದಲ್ಲಿ ಕೊಡ್ತಾ ಇಲ್ಲ. They have the potential to bear much fruit, ಅದು ಅವರಲ್ಲಿ ಸಾಮರ್ಥ್ಯವಿದೆ ಇನ್ನೂ ಹೆಚ್ಚಿನ ಒಂದು ಫಲವನ್ನ ಕೊಡ್ಲಿಕ್ಕೆ, but they're unable to bear fruit. ಆದ್ರೆ ಅವರು ಆ ಫಲವನ್ನ ಕೊಡಕ್ ಆಗ್ತಾ ಇಲ್ಲ. You know what does the vine dresser do? ಆಗ ತೋಟಗಾರನು ಏನ್ ಮಾಡ್ತಾನೆ ಗೊತ್ತಾ? He brings his sharp scissors ಆತನು ಒಂದು ಚೂಪಾದ ಕತ್ತಿಯನ್ನ ತೆಗೆದುಕೊಂಡು ಬರ್ತಾನೆ and cuts off all the excessive leaves and excessive wood that is stopping in the branch to bear the fruit to its full potential. ಫಲವನ್ನ ಕೊಡ್ಲಿಕ್ಕೆ ಅಡ್ಡಿಪಡಿಸುವಂತ ಒಂದು ಹೆಚ್ಚಿನ ಒಂದು ಎಲೆಗಳನ್ನ ಆತನು ಕತ್ತರಿಸಿ ತೆಗೆದು ಹಾಕ್ತಾನೆ. This is a disciplining act of God in the lives of the children of God. ದೇವರ ಮಕ್ಕಳಲ್ಲಿ ದೇವರು ಮಾಡುವಂತ ಒಂದು ಶಿಸ್ತಿನ ಕ್ರಮ ಇದಾಗಿದೆ. Some of us might be like these branches who are bearing some kind of fruit. ಕೆಲವರು ಆ ರೀತಿ ಕೆಲವು ಫಲವನ್ನ ಕೊಡ್ತಾ ಇರ್ಬೋದು. We are involved in some ministry. ಕೆಲವು ಸೇವೆಗಳಲ್ಲಿ ಅವರು We ತೊಡಗಿಸಿಕೊಂಡಿರ್ಬೋದು. are praying a little. ಸ್ವಲ್ಪ ಪ್ರಾರ್ಥಿಸ್ತಾ ಇರ್ಬೋದು. We are trying to serve God a little. ಸ್ವಲ್ಪ ಮಟ್ಟಿಗೆ ದೇವರನ್ನ ನಾವು ಸೇವಿಸ್ತಾ We ಇರ್ಬೋದು. are trying to be good at times. ಕೆಲವು ಸಮಯ ಒಳ್ಳೆತನದಲ್ಲಿ ಇರ್ಬೋದು. Now we are all bearing some fruit. ಕೆಲವು ಫಲವನ್ನ ನೀವು ಕೊಡ್ತಾ ಇರ್ಬೋದು. But is God happy with us? ದೇವರು ಅದಕ್ಕೆ ಸಂತುಷ್ಟನಾಗಿದ್ದಾನೋ? Not fully. ಸಂಪೂರ್ಣವಾಗಿ ಇಲ್ಲ. Because He knows that we have a greater potential in us. ದೇವರಿಗೆ ಗೊತ್ತು ನಮ್ಮ ಒಂದು ಜೀವಿತದಲ್ಲಿ ಅತಿ ಸಾಮರ್ಥ್ಯವು ಇದೆ ಎಂಬುದಾಗಿ. So He disciplines us. ಆತನು ನಮ್ಮನ್ನ ಶಿಸ್ತಿಗೆ ಒಳಪಡಿಸ್ತಾನೆ. Disciplining is painful. ಆ ಒಂದು ಶಿಸ್ತಿಗೆ ಒಳಪಡಿಸುವುದು ತುಂಬಾ ಕಠಿಣವಾಗಿರುತ್ತೆ. Discipline hurts. ಆ ಒಂದು ಶಿಸ್ತು ತುಂಬಾ ನೋವುಂಟು ಮಾಡುತ್ತೆ. Discipline offends. ಅದು ನಮಗೆ ನೋವನ್ನ How ತರುವಂತದ್ದಾಗಿದೆ. does God discipline us? ದೇವರು ನಮ್ಮನ್ನ ಹೇಗೆ ಶಿಸ್ತಿಗೆ ಒಳಪಡಿಸ್ತಾರೆ? Sometimes He cuts off some habits from our life. ನಮ್ಮ ಜೀವಿತದಲ್ಲಿ ಕೆಲವು ಅಭ್ಯಾಸಗಳನ್ನ ತೆಗೆದುಹಾಕ್ತಾನೆ. Sometimes He cuts off some relationships in our lives that are hindering us to produce much fruit. ನಮ್ಮ ಒಂದು ಜೀವಿತದಲ್ಲಿರುವ ಸಂಬಂಧಗಳನ್ನ ತೆಗೆದು ಹಾಕ್ತಾನೆ ಆತನೊಟ್ಟಿಗಿನ ಒಂದು ಅನ್ಯೋನ್ಯತೆ He ಹೊಂದುವುದಕ್ಕೆ. brings lifestyle corrections in our life. ನಮ್ಮ ಜೀವಿತದ ಜೀವನ ಶೈಲಿಯನ್ನೇ ಬದಲಿಸ್ತಾನೆ. So whatever is hindering you to bear much fruit in your life, God prunes in that area of your life. ನಿಮ್ಮ ಜೀವಿತದಲ್ಲಿ ಯಾವ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಫಲವನ್ನ ನೀವು ಧರಿಸಬೇಕೆಂಬುದಾಗಿ ಬಯಸ್ತಾನೋ ಅಂತ ಕ್ಷೇತ್ರದಲ್ಲಿ ಆತನು ಕತ್ತರಿಸಿ ಹಾಕ್ತಾನೆ. Therefore, all the pain, difficulties, challenges, troubles that we go through in our life need not necessarily because of sin and Satan in our life. ನಮ್ಮ ಜೀವಿತದಲ್ಲಿ ನಾವು ಹಾದೋಗುವಂತ ಎಲ್ಲಾ ಒಂದು ಕಠಿಣ ಪರಿಸ್ಥಿತಿಗಳು ನಾವು ಕೇವಲ ಸೈತಾನ ಮತ್ತು ಪಾಪದಿಂದ ಮಾತ್ರವೇ ಅಲ್ಲ. It can be sometimes God in Himself disciplining us out of love. ಕೆಲವೊಮ್ಮೆ ದೇವರೇ ನಮ್ಮನ್ನ ಆತನು ಶಿಸ್ತಿಗೆ ಒಳಪಡಿಸ್ತಾನೆ. ಕಾರಣ ಏನು ಅಂದ್ರೆ ಆತನ ಒಂದು ಅಪಾರವಾದ ಪ್ರೀತಿಯಿಂದ. It comes in the form of rebuke. ಆತನು ಕೆಲವೊಮ್ಮೆ ಗದರಿಸುವಿಕೆಯಿಂದ ಬರುತ್ತಾನೆ. It comes in the form of correction. ಕೆಲವೊಮ್ಮೆ ನಮ್ಮನ್ನ ತಿದ್ದಿಪಡಿಸ್ತಾನೆ. Mostly from your parents. ಅನೇಕ ಬಾರಿ ಒಂದು ತಂದೆ ತಾಯಿಗಳ ಮೂಲಕವಾಗಿ, Mostly from your spiritual leaders. ನಿಮ್ಮ ಆತ್ಮಿಕ ತಂದೆ ತಾಯಿಗಳ ಮೂಲಕವಾಗಿ. Just like Mordecai rebuked Esther, there are sometimes discipline comes to rebuke by the people whom God has placed over your life. ನಮ್ಮ ಜೀವಿತಗಳಲ್ಲಿ ದೇವರು ಕೊಟ್ಟಿರುವಂತ ಜನರಿಗಾಗಿ ಆ ಮೊರ್ದೆಕೈ ಹೇಗೆ ಎಸ್ತರ್ಗೆ ಗದರಿಸಿದನೋ ಹಾಗೆ ನಮಗೂ ಕೂಡ Many times Jesus rebuked disciples. ಅನೇಕ ಬಾರಿ ಯೇಸು ಸ್ವಾಮಿ ಕೂಡ ಶಿಷ್ಯಂದರನ್ನ ಗದರಿಸಿದನು. So sometimes
How many of you like rebuke here? ಎಷ್ಟು ಜನ ನೀವು ಗದರಿಸುವಿಕೆ ಇಷ್ಟಪಡ್ತೀರಾ? How many of you like correction in your life? ಎಷ್ಟು ಜನ ನಿಮಗೆ ನೀವು ತಿದ್ದುಪಡಿಗೆ ಒಳಪಡಿಸ್ಲಿಕ್ಕೆ ಬಯಸ್ತೀರಾ? You know, there are some clever branches in the vine. ಕೆಲವೊಂದು ತುಂಬಾ ಜಾಣತನವಾದ ಕೊಂಬೆಗಳಿದಾವೆ. Forget about getting rebuke and correction. They live in such a way, they don't even come so close to get a correction and rebuke in their life. ಕೆಲವು ಜಾಣ ಕೊಂಬೆಗಳು ಆ ಒಂದು ತಿದ್ದುಪಡಿಗೆ ಆ ಒಂದು ಗದರಿಸುವಿಕೆಗೆ ಅವರು ಹತ್ತಿರಕ್ಕೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. That's why I keep chasing. One of the reasons I'm not against mega churches. I want our church also to become a mega church. Hopefully, if it is God's will. Okay. But one of the reasons why people choose mega churches is this. ಯಾಕೆ ಕೆಲವು ಜನರು ಮೆಗಾ ಸಭೆಗಳನ್ನ ಇಷ್ಟಪಡ್ತಾರೆ ಅಂದ್ರೆ ಈ ಒಂದು ಕಾರಣಕ್ಕಾಗಿ. Because they want to be anonymous so that they can be autonomous. ಯಾಕೆ ಅಂದ್ರೆ ಅವರು ಯಾರಿಗೂ ಕೂಡ ಗೊತ್ತಾಗಬಾರ್ದು, ಹಾಗೆ ಹೋಗ್ಬೇಕು ಎಂಬುದಾಗಿ. No correction, no rebuke. Nobody should know what is happening in my life. It's my private life. Nobody should have right to talk into my life. ಯಾರು ನನ್ನ ಜೀವಿತದ ಕುರಿತಾಗಿ ಮಾತನಾಡಬಾರ್ದು, ನಾನು ಯಾವುದೇ ಗದರಿಕೆಗೆ ಅಥವಾ ಶಿಸ್ತಿಗೆ ಒಳಪಡ್ಲಿಕ್ಕೆ. Sunday will all be like beautiful Christmas full dress and everything. We appear and go as very good believers. ಒಳ್ಳೆಯ ಉತ್ತಮವಾದ ವಿಶ್ವಾಸಿಗಳು ಎಂಬುದಾಗಿ ಭಾನುವಾರ ಸಿದ್ಧವಾಗಿ ಬರುವಂತದ್ದು. We externally appear to be believers, but internally no substance, no content. ಹೊರಗಡೆಯಿಂದ ನಾವು ಉತ್ತಮವಾದ ವಿಶ್ವಾಸಿಗಳಾಗಿ ಕಾಣಬಹುದು, ಆದ್ರೆ ಆಂತರಿಕವಾಗಿ ಆ ಒಂದು ವಿಶ್ವಾಸವೇ ಇರುವುದಿಲ್ಲ. You know, be open to correction, be open to rebuke, especially coming from the people who love you, who care for you, who wish you well. ನಿಮ್ಮನ್ನ ಪ್ರೀತಿ ಮಾಡುವಂತ ಜನರಿಗಾಗಿ ಅವರ ಒಂದು ಗದರುವಿಕೆಗೆ ಶಿಸ್ತುಪಡಿಸುವಿಕೆಗೆ ನೀವು ಒಳಗಾಗಲೇಬೇಕು. It's the discipline that makes us bear much fruit in our life. ಆ ಶಿಸ್ತಿಗೆ ಒಳಪಡುವಾಗ ಮಾತ್ರ ನಾವು ಅತಿ ಹೆಚ್ಚಾದ ಒಂದು ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ. Other words, if you don't go through pruning, you'll not be able to bear much fruit in your life. ನಿಮ್ಮ ಜೀವಿತದಲ್ಲಿ ಆ ಕತ್ತರಿಸುವಿಕೆಯ ಅನುಭವ ಇಲ್ಲದೆ ಹೋದ್ರೆ ನೀವು ಬಹಳ ಫಲ ಕೊಡ್ಲಿಕ್ಕೆ ಆಗೋದಿಲ್ಲ. Those people who resist discipline in their life will not be able to bear much fruit in their life. ಯಾರು ಆ ಒಂದು ಶಿಸ್ತಿಗೆ ಒಳಪಡಬೇಕು ಎಂಬುದರ ವಿರುದ್ಧವಾಗಿ ಇರ್ತಾರೋ ಅವರ ಒಂದು ಜೀವಿತದಲ್ಲಿ ಫಲಗಳಿರೋದಿಲ್ಲ. I hope that we'll all be open to the discipline that God wants to bring in our life so that we can bear much fruit in our life. ನಾನು ನಿರೀಕ್ಷಿಸುವನಾಗಿದ್ದಾನೆ ಆ ಒಂದು ಶಿಸ್ತಿಗೆ ಒಳಪಡಿಸುವಿಕೆಗೆ ನಾವು ಒಪ್ಪಿಸಿಕೊಡಬೇಕು, ಆಗ ಮಾತ್ರ ನಾವು ಹೆಚ್ಚಿನ ಫಲವನ್ನ ಕೊಡ್ಲಿಕ್ಕೆ And there is ಸಾಧ್ಯ. a third kind of fruit. ಮೂರನೆಯ ಒಂದು ಕೊಂಬೆ, A fruit that bears much fruit. A branch that bears much fruit. ಆ ಒಂದು ಕೊಂಬೆ ಬಹಳವಾದ ಒಂದು ಫಲವನ್ನ ಕೊಡುವಂತದ್ದು. We read that in John chapter 15, 2 verse 5 and 8. ಯೋಹಾನ 15, 12, 5 ಮತ್ತು 8ನೇ Let me ವಚನದಲ್ಲಿ read verse 8. 8ನೇ ವಚನವನ್ನ ಓದಿಕೊಳ್ಳೋಣ. By this my Father is glorified, that you bear much fruit and so prove to be my disciples. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನೀವು ನನ್ನ ಶಿಷ್ಯರಾಗುವಿರಿ. How do you know that you're a true disciple of Jesus Christ? ನೀವು ಯೇಸುವಿನ ನಿಜವಾದ ಶಿಷ್ಯರು ಎಂಬುದಾಗಿ ಹೇಗೆ ಗೊತ್ತಾಗುತ್ತೆ ಗೊತ್ತಾ? How do you know that you're a true disciple of Jesus Christ? ಯಾವ ರೀತಿಯಾಗಿ ನೀವು ನಿಜವಾದ ಯೇಸುವಿನ ಶಿಷ್ಯರು ಎಂಬುದಾಗಿ ತಿಳಿತೀರಾ? Not by how much Bible you know. It's good to know Bible. ನೀವು ಎಷ್ಟರ ಮಟ್ಟಿಗೆ ಸತ್ಯವೇದ ತಿಳಿದಿದ್ದೀರೋ ಎಂಬುದಾಗಿ ಅಲ್ಲ. Not how much you pray. It's good to pray. ನೀವು ಎಷ್ಟು ಪ್ರಾರ್ಥಿಸ್ತೀರೋ ಎಂಬುದಾಗಿ ಅಲ್ಲ, ಪ್ರಾರ್ಥಿಸೋದು ಒಳ್ಳೇದೆ. Not how much you do ministry. It's good to do ministry. ನೀವು ಎಷ್ಟು ಸೇವೆ ಮಾಡ್ತಿರೋ ಎಂಬುದಾಗಿ ಅಲ್ಲ, ಸೇವೆ ಮಾಡೋದು ಒಳ್ಳೇದು. But it is by how much we love one another. By bearing much fruit. ಎಷ್ಟರ ಮಟ್ಟಿಗೆ ನಾವು ಹೆಚ್ಚಿನ ಫಲವನ್ನ ನಾವು ಧರಿಸಿಕೊಳ್ತೀವಿ ಅನ್ನೋದು ಮುಖ್ಯವಾಗಿದೆ. So in these three kind of branches, what kind of branches are you and I? ಈ ಒಂದು ಮೂರು ರೀತಿಯ ಕೊಂಬೆಗಳಲ್ಲಿ ನೀವು ನಾನು ಯಾವ ಕೊಂಬೆಗಳಾಗಿದ್ದೇವೆ? Are you a branch that is not bearing any fruit? ಈ ಒಂದು ಕೊಂಬೆ ಯಾವುದೇ ಒಂದು ಫಲ ಕೊಡದೇ ಇರುವಂತ ರೀತಿಯಲ್ಲಿ ಇದ್ದೀರಾ? Are you a branch that bears some fruit? ಕೆಲವು ಫಲಗಳನ್ನ ಕೊಡುವಂತ ಕೊಂಬೆಗಳಾಗಿದ್ದೀರಾ? Are you a branch that bears much fruit? ಆ ಒಂದು ಕೊಂಬೆ ಬಹಳವಾದ ಫಲವನ್ನ ಕೊಡುವ ಕೊಂಬೆ ನೀವಾಗಿದ್ದೀರಾ? Let me tell you that God desired that each one of us bear abundant fruit, much fruit, to become fruitful in our life. ನಿಮಗೆ ಒಂದು ವಿಷಯವನ್ನ ತಿಳಿಸ್ತೇನೆ. ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಅತಿ ಬಹಳವಾದ ಫಲವನ್ನ ನಾವು ಹೊಂದಿಕೊಳ್ಳಬೇಕೆಂಬುದಾಗಿ ಬಯಸುವಾತನಾಗಿದ್ದಾನೆ. Hallelujah. 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 How many of you this morning here would want to be a branch
that bears much fruit. ಎಷ್ಟು ಜನ ಇಲ್ಲಿ ನೀವು ನಾನು ಬಹಳವಾದ ಫಲ ಕೊಡಬೇಕು ಎಂಬ ಕೊಂಬೆ ಆಗ್ಬೇಕು ಎಂಬ ಬಯಕೆ ಇದ್ದೀರಾ? Amen. Amen. Hallelujah. Hallelujah. What is the fruit that we are talking about? ಯಾವ ಫಲಗಳ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೇವೆ? Pastor, you've been screaming and shouting fruit, fruit, fruit. What is that fruit that I need to bring in my life? ಫಲ ಫಲ ಎಂಬುದಾಗಿ ಹೇಳ್ತಾ ಇದ್ದೀರಾ. ನನ್ನ ಜೀವಿತದಲ್ಲಿ ಯಾವ ಫಲವನ್ನು ನಾನು ತೋರಿಸಬೇಕು ಎಂಬುದಾಗಿ. Apple, orange, grapes. I will take you to the fruit market right after the service. Take as much fruit as you want. ಆ ಒಂದು ಹಣ್ಣು ಹಂಪಲ ಒಂದು ಶಾಪ್ಗೆ ಕರ್ಕೊಂಡು ಹೋಗ್ತೇನೆ, ಯಾವ ಫಲವನ್ನ ತೋರಿಸ್ಬೇಕು ಎಂಬುದಾಗಿ. Okay, let's look at what the New Testament talks about fruit. ಈ ಒಂದು ಹೊಸ ಒಡಂಬಡಿಕೆ ಫಲಗಳ ಕುರಿತಾಗಿ ಏನ್ ಹೇಳುತ್ತೆ? In Galatians chapter 5 verse 22, we see the fruit of the Spirit. ಈ ಗಲಾತ್ಯದವರೆಗೆ ಬರೆದ ಪತ್ರಿಕೆ 5:20-22 ನಾವು ನೋಡ್ತೇವೆ. But the fruit of the Spirit is love, joy, peace, patience, kindness, goodness, fruitfulness, gentleness, self-control. Against such things there is no law. ಒಂದು ಪವಿತ್ರಾತ್ಮನ ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ, ಒಂದು ಕ್ಷಮೆ, ದಮೆ ಮತ್ತು ಒಳ್ಳೆಯತನ, ನಂಬಿಗಸ್ತಿಕೆ ಇದು ತೋರಿಸುತ್ತದೆ. Now you are understanding what is the fruit that God is expecting from our life. ನಮ್ಮ ಜೀವಿತದಿಂದ ದೇವರು ಯಾವ ಫಲವನ್ನ ಬಯಸ್ತಾ ಇದ್ದಾರೆ ಎಂಬುದಾಗಿ ಗೊತ್ತಾಯ್ತಾ? To put it in one word, it's a fruit of character. ಈ ಎಲ್ಲವನ್ನ ಸೇರಿಸಿ ನಾವು ಒಂದ್ ಕಡೆ ಇಡೋದಾದ್ರೆ ಅದು ನಮ್ಮ ಒಂದು ನಡತೆಯ ಒಂದು ಫಲ ಎಂಬ. God expects from each one of us a godly character. ನಮ್ಮ ಜೀವಿತದಲ್ಲಿ ನಾವು ದೈವಿಕವಾದ ನಡತೆಯನ್ನ ಹೊಂದಿಕೊಳ್ಳಬೇಕು ಎಂಬುದಾಗಿ ದೇವರು The ಬಯಸುತ್ತಾರೆ. second kind of fruit that is mentioned in Philippians chapter 1 verse 11. ಫಿಲಿಪ್ಪಿ 1:11 ಈ ರೀತಿ ಫಲ ಬರೆಯಲ್ಪಟ್ಟಿದೆ. Filled with the fruit of righteousness that comes through Jesus Christ to the glory and the praise of God. Here we talk about fruit of righteousness. ಇಲ್ಲಿ ಸುನೀತಿಯ ಒಂದು ಫಲದ ಕುರಿತಾಗಿ ಬರೆಯಲ್ಪಟ್ಟಿದೆ. God wants his children to live a righteous life. ದೇವರು ತನ್ನ ಮಕ್ಕಳು ಒಂದು ಸುನೀತಿಯ ಒಂದು ಜೀವಿತವನ್ನ There ಜೀವಿಸಬೇಕೆಂಬುದಾಗಿ is enough unrighteousness in the world. ಈ ಒಂದು ಲೋಕದಲ್ಲಿ ಅನೀತಿಯಿಂದ ತುಂಬಲ್ಪಟ್ಟಿದೆ. Enough unrighteousness going on in your companies, your schools, your colleges, in your workplaces. ನಿಮ್ಮ ಒಂದು ಕೆಲಸದ ಸ್ಥಳಗಳಲ್ಲಿ ಒಂದು ಅನೀತಿಯ ಕಾರ್ಯಗಳು ನಡೀತಾ But ಇರಬಹುದು. God wants you to make a difference by living a righteous life in those places. ದೇವರು ನಿಮ್ಮ ಒಂದು ಜೀವಿತವನ್ನ ಆ ಒಂದು ಸ್ಥಳದಲ್ಲಿ ಒಂದು ಸುನೀತಿಯ ಕಾರ್ಯದಿಂದ ನಡೆಸಬೇಕೆಂಬುದಾಗಿ There is ಬಯಸ್ತಾರೆ. third kind of fruit that is mentioned in Colossians chapter 1 verse 10. ಕೊಲೊಸ್ಯ 1:11 ನಾವು ಈ ರೀತಿಯಾಗಿ ನೋಡ್ತೇವೆ. So as to walk in a manner worthy of the Lord, fully pleasing to him, bearing fruit in every good work and increasing in the knowledge of God. The third kind of fruit the Bible talks about is fruit of good works. ಮೂರನೇ ಒಂದು ಫಲದ ಕುರಿತಾಗಿ ಹೇಳ್ತಾ ಇದ್ದಾರೆ, ಒಂದು ಸತ್ಕಾರ್ಯಗಳನ್ನ ಮಾಡುವ ಫಲದ We ಕುರಿತಾಗಿ. are called to do good works. ನಾವು ಸತ್ಕಾರ್ಯಗಳನ್ನ ಮಾಡ್ಲಿಕ್ಕೆ Of ಕರೆಯಲ್ಪಟ್ಟಿದ್ದೇವೆ. course, we are not saved by good works, but we are saved to do good works. ಸತ್ಕಾರ್ಯಗಳಿಂದ ನಾವು ರಕ್ಷಿಸಲ್ಪಟ್ಟಿಲ್ಲ, ಆದರೆ ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿ ರಕ್ಷಿಸಲ್ಪಟ್ಟಿದ್ದೇವೆ. Any good work you remember that you did in the past week? ಕಳೆದ ವಾರದಲ್ಲಿ ನೀವು ಮಾಡಿದ ಒಳ್ಳೆಯ ಸತ್ಕಾರ್ಯವನ್ನ ನೆನಪಿನಲ್ಲಿ ಇಟ್ಕೊಂಡಿದ್ದೀರಾ? Anybody? ಯಾರಾದ್ರೂ? Any good work? ಒಳ್ಳೆಯ ಕಾರ್ಯ. I think every day we should make a choice that some good work I'm going to do. ಪ್ರತಿದಿನ ನಾವು ಒಂದು ಸತ್ಕಾರ್ಯವನ್ನ ಮಾಡಬೇಕು ಎಂಬುದಾಗಿ ನಾವು ತೀರ್ಮಾನಿಸಬೇಕು. Good works in your family. ನಿಮ್ಮ ಕುಟುಂಬದಲ್ಲಿಯೇ ಸತ್ಕಾರ್ಯಗಳು, Good works in your neighborhood. ನಿಮ್ಮ ಒಂದು ಅಕ್ಕಪಕ್ಕದವರೊಟ್ಟಿಗೆ ಸತ್ಕಾರ್ಯ, Good works in your workplaces. ನಿಮ್ಮ ಒಂದು ಕೆಲಸದ ಸ್ಥಳದಲ್ಲಿ ಸತ್ಕಾರ್ಯಗಳು. Our life as a believer should be marked by good works. ನಮ್ಮ ಒಂದು ಜೀವಿತವು ಆ ಒಂದು ಸತ್ಕಾರ್ಯಗಳಿಂದ ಗುರುತಿಸಲ್ಪಡಬೇಕು. It's unfortunate to see many people they don't have any good works in their life. ಅನೇಕ ಜನರದ ಒಂದು ಜೀವಿತದಲ್ಲಿ ಯಾವುದೇ ಒಂದು ಸತ್ಕಾರ್ಯಗಳೇ ಇಲ್ಲ. I would really encourage you to make a decision that every day at least one good work I'm going to do. ನಾನು ನಿಮ್ಮನ್ನ ಉತ್ತೇಜಿಸಲ್ಪಡ್ತೇನೆ, ಪ್ರತಿದಿನ ಒಂದು ಸತ್ಕಾರ್ಯವನ್ನ ನೀವು ಮಾಡ್ರಿ ಎಂಬುದಾಗಿ. Give something to the poor people. ಬಡವರಿಗೆ ಒಂದು ಏನಾದರನ್ನ ನೀವು ಕೊಡ್ರಿ. Go and help somebody who is in need. ಯಾರು ಆ ಒಂದು ಅಗತ್ಯತೆಯಲ್ಲಿ ಇದ್ದಾರೋ ಅವರಿಗೆ ಹೋಗಿ ಸಹಾಯವನ್ನ ಮಾಡ್ರಿ. You know, whatever our lives, there is enough hatred, violence, unrighteousness, wickedness, sadness, dullness, depression, animosity. There's enough negativism, pessimism in the world. We are called as believers to make a difference in this world where God has put us in. ಈ ಒಂದು ಲೋಕದಲ್ಲಿ ದೇವರು ನಮ್ಮನ್ನ ಇರಿಸಿರುವಾಗ ಇಲ್ಲಿರುವಂತ ಎಲ್ಲ ಅನೀತಿಗಳ ಮಧ್ಯದಲ್ಲಿ ಎಲ್ಲ ಒಂದು ಕಣ್ಣೀರು, ದುಃಖ, ಕಷ್ಟಗಳಿರುವಂತ ಒಂದು
ಜೀವಿತದಲ್ಲಿ ನಾವು ಒಂದು ಬದಲಾವಣೆಯನ್ನ ತರುವುದಕ್ಕಾಗಿ ಸತ್ಕಾರ್ಯಗಳನ್ನ ಮಾಡಬೇಕಾಗಿದೆ. Friends, brothers and sisters, I want us to understand that we are not called to be another person, one among the people in the world, but we are called to make a difference that can only happen by living a Christ-like life before them. ಪ್ರಿಯರೇ, ನಾವು ಈ ಲೋಕದಲ್ಲಿ ಕರೆಯಲ್ಪಟ್ಟಿರುವಂತದ್ದು ಲೋಕದಲ್ಲಿರುವ ಜನರ ಹಾಗೆ ಜೀವಿಸ್ಲಿಕ್ಕಲ್ಲ, ನಾವು ಒಂದು ಬದಲಾವಣೆಯನ್ನ ತರುವಂತ ಕ್ರೈಸ್ತರಾಗಿ ಉತ್ತಮವಾದ ಜೀವಿತವನ್ನ ಜೀವಿಸುವುದಕ್ಕಾಗಿ. Christmas tree is good. ಈ ಒಂದು ಕ್ರಿಸ್ಮಸ್ ಮರ ಏನಿದೆ ಉತ್ತಮ. Decorating Christmas tree is good. ಎಲ್ಲ ಅಲಂಕಾರ ಮಾಡುವಂತದ್ದು ಒಳ್ಳೆ ಇದೆ. But everything about Christmas tree is duplicate only. ಎಲ್ಲ ಒಂದು ಕ್ರಿಸ್ಮಸ್ ಅಲ್ಲಿ ಇರುವಂತದ್ದು ಅದು ನಕಲಾಗಿರುವಂತ. Neither the true gifts, ಅಲ್ಲಿರುವಂತದ್ದು ಯಾವುದೇ ಅಸಲಿಯ ಒಂದು neither the true lights, ಅಲ್ಲಿ ಯಾವುದೇ ಒಂದು ಒಳ್ಳೆ ಬೆಳಕು ಇಲ್ಲ, neither the true leaves. ಅಲ್ಲಿ ಯಾವುದೇ ಒಂದು ನಿಜವಾದ ಎಲೆಗಳಿಲ್ಲ. As Christians, we have become Christmas tree. ನಾವು ಕೂಡ ಕ್ರಿಸ್ಮಸ್ ಟ್ರೀ ಆಗ್ಬಿಟ್ಟಿದೆ. We look green. ನಾವು ಹಸಿರಾಗಿ ಕಾಣಬಹುದು, We look flashy. ಒಳ್ಳೆಯ ರೀತಿ ಕಾಣಿಸ್ಬಹುದು. We look with something, but nothing to offer to the dying world. ಈ ಒಂದು ಸತ್ತು ಹೋಗುತ್ತಿರುವಂತ ಒಂದು ಲೋಕಕ್ಕೆ ಕೊಡ್ಲಿಕ್ಕೆ ಏನೂ ಇಲ್ಲ. Let's make a difference in this world. ಈ ಒಂದು ಲೋಕದಲ್ಲಿ ಒಂದು ಬದಲಾವಣೆಯನ್ನ Let's be ತರುವಾಗ branches that bear much fruit. ಬಹಳ ಫಲ ಕೊಡುವಂತ ಕೊಂಬೆಗಳಾಗಿ ನಾವು Hebrews ಜೀವಿಸಬೇಕು. 13:15 talks about another fruit. Through him, let us continually offer up a sacrifice of praise to God. That is the fruit of lips that acknowledge his name. Fruit of thankfulness. ನಾವು ಒಂದು ಧನ್ಯತಾ ಭಾವದ ಒಂದು ಫಲದ ಕುರಿತಾಗಿ ನಾವು ಇಬ್ರಿಯ 13ರಲ್ಲಿ ನಾವು ಕಾಣ್ತೇವೆ. If every time when we come together, you need the worship leader, please praise, please thanks, please give glory, please open your mouth, I think there's something wrong in our lives. ಪ್ರತಿ ಸಲ ನಾವು ಇಲ್ಲಿ ಬಂದು ಆರಾಧನೆ ನಡೆಸುವವರು ಬಂದು ನೀವು ದೇವರನ್ನ ಸ್ತುತಿಸಿರಿ, ದೇವರಿಗೆ ಧನ್ಯವಾದ ಹೇಳ್ರಿ ಎಂಬುದಾಗಿ ಹೇಳ್ತಾ ಇದ್ರೆ ಏನೋ If ತಪ್ಪಾಗಿದೆ. you come walking into this place, I want to praise God, I want to worship God. He has saved my life, He has turned my life around. He's been so good, so merciful, protected me, preserved me, sustained me, provided me. I think praise will be the natural outcome when we come into the presence of God, standing before Jesus. I think I don't need any motivation, any encouragement, anybody tell me praise God. I come to this place to give Him praise for His worthy. ಹಾಲೆಲೂಯಾ. ಸೊ ನಾವು ಈ ಸ್ಥಳಕ್ಕೆ ಬರುವಾಗ, ನಾವು ದೇವರನ್ನ ಸ್ತುತಿಸುವಾಗ ನಮ್ಮ ಬಾಯಿಗಳಿಂದ ನಾವು ಆತನ ಉಪಕಾರಗಳನ್ನ ಸ್ಮರಿಸುತ್ತಾ ಆತನನ್ನೇ ನಾವು ಸ್ತುತಿಸುವರಾಗಬೇಕು. If some of you are struggling to praise God here, I wonder how much you're praising God outside. ನೀವು ಇಲ್ಲಿ ಬಂದು ದೇವರನ್ನ ಸ್ತುತಿ ಸ್ತೋತ್ರಗಳು ಮಾಡ್ಲಿಕ್ಕೆ ನೀವು ಕಷ್ಟಪಡ್ತಾ ಇದ್ರೆ ಹೊರಗಡೆ ಇನ್ನು ಯಾವ ರೀತಿ ಸ್ತೋತ್ರ ಸಲ್ಲಿಸ್ತಾ By ಇದ್ದೀರಿ? looking at your faces, I can tell you how many of you are praising God outside. ಈ ಹೊರಗಡೆ ಎಷ್ಟು ಜನ ನೀವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾರೆ ಎಂಬುದಾಗಿ ನಿಮ್ಮ ಮುಖಗಳು ನೋಡಿದ್ರೆ ಗೊತ್ತಾಗುತ್ತೆ. Let's change that. ಅದನ್ನ ಬದಲಾಯಿಸೋಣ. Hallelujah. 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 So 4 kind of fruits: fruit of character, ನಾವು ಇಲ್ಲಿ ನಡತೆಯ ಒಂದು ಫಲದ ಕುರಿತಾಗಿ fruit ನೋಡ್ತೇವೆ. of righteousness, ಸುನೀತಿಯ ಒಂದು ಫಲ, fruit of good works, ಸತ್ಕಾರ್ಯದ ಫಲ, fruit of thankfulness. ನಾವು ಧನ್ಯತೆಯ ಒಂದು ಫಲವನ್ನ. This is the fruit that God is expecting from our life. ನಮ್ಮ ಜೀವಿತದಿಂದ ಈ ಫಲಗಳನ್ನ ದೇವರು ಬಯಸ್ತಾ ಇದ್ದಾರೆ. I think Pastor, last Sunday of the week, ಈ ಒಂದು ಭಾನುವಾರ, ಕೊನೆಯ ಒಂದು ಭಾನುವಾರ, I thought he'll come give you some good motivational, inspirational, encouraging word. ಒಳ್ಳೆಯ ಉತ್ತೇಜನ ಒಂದು ವಾಕ್ಯ ಬರುತ್ತೆ ಎಂಬುದಾಗಿ ಬಯಸಿದ್ದಿರೋ. I thought I'll sing like Anna, breakthrough is coming, deliverance is coming, healing is coming. ಅವರ ರೀತಿಯಲ್ಲಿ ಒಂದು ಬಿಡುಗಡೆ ಬರ್ತಾ ಇದೆ, ಆರೋಗ್ಯ ಬರ್ತಾ ಇದೆ ಎಂಬುದಾಗಿ. What to do? The 7th I am statement is I am addressing that. ಇಲ್ಲಿ 7ನೇ ಹೇಳಿಕೆ ಏನ್ ಹೇಳ್ತಾ ಇದ್ದೋ ಅದನ್ನೇ ನಾನು ನಿಮ್ಗೆ I believe that's what God wants to speak to us this morning. ಅದನ್ನೇ ದೇವರು ಈ ಬೆಳಗಿನ ಸಮಯದಲ್ಲಿ ಮಾತನಾಡಲಿಕ್ಕೆ ಬಯಸ್ತಾ Everything ಇರುವಂತದ್ದು. will come. Breakthrough will come, healing will come, deliverance will come, your promotion will come, job will come, children will come, marriage will come. Everything will happen when you learn to bear fruit in your life. ನಿಮ್ಮ ಜೀವಿತದಲ್ಲಿ ನೀವು ಫಲವನ್ನ ಕೊಡುವಾಗ ಮಾತ್ರ ಈ ಎಲ್ಲಾ ಸಂಗತಿಗಳು ನೆರವೇರುವಂತದ್ದಾಗಿದೆ. Hallelujah! Hallelujah. Hallelujah! What kind of branch are you? ನೀವು ಯಾವ ರೀತಿಯ ಕೊಂಬೆಗಳಾಗಿದ್ದೀರಾ? Do you look like a branch and not bearing any fruit? ನೀವು ನೋಡ್ಲಿಕ್ಕೆ ಕೊಂಬೆಗಳಾಗಿದ್ದೀರಾ, ಆದ್ರೆ ಯಾವುದೇ ಫಲವನ್ನ ಕೊಡ್ತಾ Are you ಇಲ್ಲ? a branch that is satisfied with bearing some fruit? ಕೆಲವು ಫಲಗಳು ಕೊಡುವುದಕ್ಕಾಗಿ ನೀವು ತೃಪ್ತರಾಗಿದ್ದೀರೋ? But this morning the word from the Lord Jesus wants to look unto you. You have more potential than you think you have. You have more ability than you think you have. You have more capacity
capacity than you think you have. I am drawing you out and making you to be the person that I have called you to be, that I have envisioned to you be. Come and be a branch that will bear much fruit, that will make a difference in this world. ಯೇಸು ಸ್ವಾಮಿ ನಮ್ಮನ್ನ ಕರಿತಾ ಇರುವುದು ಆ ಒಂದು ಅತಿ ಹೆಚ್ಚಾದ ಒಂದು ಫಲವನ್ನ ಕೊಡ್ಲಿಕ್ಕಾಗಿ. ಆತನೇ ನಮ್ಮನ್ನ ಹತ್ತಿರಕ್ಕೆ ಕರಿತಾ ಇದ್ದಾನೆ, ಈ ಲೋಕದಲ್ಲಿ ಒಂದು ಬದಲಾವಣೆಯನ್ನ ತರುವುದಕ್ಕಾಗಿ. Hallelujah. ಹಾಲೆಲೂಯಾ. Amen. ಆಮೆನ್. How do we bear this fruit? ಯಾವ ರೀತಿಯಾಗಿ ಈ ಫಲವನ್ನ ನಾವು ಹೊಂದಿಕೊಳ್ಳಬಹುದು? As I said, it's very simple. ಇದು ತುಂಬಾ ಸರಳವಾಗಿದೆ. Abide in me. ಆತನಲ್ಲಿ ನಾವು ನೆಲೆಗೊಂಡಿರಬೇಕು. Abide in me. ನನ್ನಲ್ಲಿ ನೆಲೆಗೊಂಡಿರ್ರಿ. Jesus is telling his disciples, abide in me. ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನನ್ನಲ್ಲಿ ನೆಲೆಗೊಂಡಿರ್ರಿ. The Greek word abide here is meno. ಈ ಒಂದು ಗ್ರೀಕ್ ಪದ ಮೆನೋ ಎಂಬುದಾಗಿ. It is in the present continuous tense. ಅದು ಮುಂದುವರೆದ ಒಂದು ಕಾಲದಲ್ಲಿ It ತಿಳಿಸುವಂತದ್ದು. means staying connected to Jesus moment by moment, day by day, week by week, to stay connected with Jesus. ಯೇಸುವಿನೊಟ್ಟಿಗೆ ಪ್ರತಿ ಕ್ಷಣವೂ, ಪ್ರತಿ ದಿನವೂ, ಪ್ರತಿ ವಾರವೂ ಆತನೊಟ್ಟಿಗೆ ನೆಲೆಗೊಂಡಿರುವಂತದ್ದು. The only way that we can bear much fruit in our lives is by abiding in Jesus. ಒಂದೇ ಒಂದು ಮಾರ್ಗ, ನಾವು ಅತಿ ಫಲವನ್ನ ಹೊಂದಬೇಕು ಎಂಬುದಾಗಿ ಹೇಳುವುದಾದ್ರೆ ಅದು ಆತನಲ್ಲಿ ನೆಲೆಗೊಂಡಿರುವುದರ ಮೂಲಕವಾಗಿ. It's like you might have the costliest phone in your hand. ನಿಮ್ಮ ಕೈಗಳಲ್ಲಿ ಉತ್ತಮವಾದ ಒಂದು ಬೆಲೆ ಬಾಳುವ ಒಂದು ಮೊಬೈಲ್ ಇರ್ಬೋದು. Which is the costliest phone? iPhone 17 Pro Max or Samsung, I don't know. You might have the best phone in your hand. ನಿಮ್ಮ ಕೈಯಲ್ಲಿ ಉತ್ತಮವಾದ ಒಂದು ಮೊಬೈಲ್ You ಇರಬಹುದು. might have all the apps that you want to have. ಅದರಲ್ಲಿ ಇರಬೇಕಾದ ಎಲ್ಲ ಆಪ್ಗಳು ಇರಬಹುದು. But unless it's connected to the power, it won't work. ಅದು ಒಂದು ಶಕ್ತಿಗೆ ಅದು ಹೊಂದಿಕೊಳ್ಳದೆ ಹೋದ್ರೆ ಯಾವುದೇ ಕೆಲಸ ಮಾಡೋದಿಲ್ಲ. Now we might have everything that is needed. If you're not connected with Jesus, we cannot bear much fruit. ನಿಮ್ಮಲ್ಲಿ ಎಲ್ಲವನ್ನ ಹೊಂದಿಕೊಂಡಿರ್ಬೋದು, ಆದ್ರೆ ದೇವರಲ್ಲಿ ನೀವು ನೆಲೆಗೊಂಡಿರದೆ ಹೋದ್ರೆ ಫಲ ಕೊಡೋದಿಲ್ಲ. So as I told you, the key to become the kind of person that God wants us to be is simply by abiding in Jesus. ದೇವರು ಬಯಸಿದ ರೀತಿಯಲ್ಲಿ ನಾವು ಆಗ್ಬೇಕಾದ್ರೆ ಆತನ ಒಂದು ಜೀವಿತದಲ್ಲಿ ನಾವು ನೆಲೆಗೊಂಡಿರಬೇಕು. Is it too much? ಅದು ತುಂಬಾ ಆಗಿದೆನಾ? Is it difficult? ಅದು ತುಂಬಾ ಕಠಿಣವಾಗಿದೆಯಾ? Have you ever seen any branch, a mango tree branch, being stressed, worried, anxious about how can I bear fruit? The gardener is going to come. He's going to ask me fruit. What to do? How can I bear fruit? Have you seen any branch being worried, stressed, and anxious about bearing fruit? ಯಾವುದೋ ಒಂದು ಮರದ ಕೊಂಬೆ ಆ ಒಂದು ಫಲವನ್ನ ಕೊಡಬೇಕು ಎಂಬುದಾಗಿ ಯಾವಾಗಲೂ ಚಿಂತೆ ಮಾಡುತ್ತಾ, ಯೋಚನೆ ಮಾಡುತ್ತಾ ಇರುತ್ತಾ? So should we be worried, anxious, and stressed about bearing fruit? ನಮ್ಮ ಜೀವಿತದಲ್ಲಿ ಫಲವನ್ನ ನಾವು ಹೊಂದಿಕೊಳ್ಳಿಕ್ಕಾಗಿ ನಾವು ಚಿಂತೆ ಮಾಡ್ಬೇಕಾ? Just as natural it is for the branch that is connected to the tree to bear fruit, it should be as natural for a child of God to bear fruit as when we are connected to Jesus Christ. ಸ್ವಾಭಾವಿಕವಾಗಿ ಹೇಗೆ ಒಂದು ಮರದ ಕೊಂಬೆಯು ಆ ಒಂದು ದ್ರಾಕ್ಷಾಲತೆಗೆ ಹೊಂದಿಕೊಂಡಿರುತ್ತೋ ಫಲ ಕೊಡ್ಲಿಕ್ಕೆ, ಹಾಗೆ ನಾವು ಕೂಡ ಆತನಲ್ಲಿ ನೆಲೆಗೊಂಡಿರಬೇಕು. How do I produce the fruit of godly character in my life? ನನ್ನ ಜೀವಿತದಲ್ಲಿ ದೈವಿಕವಾದ ನಡತೆಯನ್ನ ಹೇಗೆ ಹೊಂದಿಕೊಳ್ಳುವ? How do I produce the fruit of righteousness in my life? ನನ್ನ ಜೀವಿತದಲ್ಲಿ ಸುನೀತಿಯನ್ನ ಹೇಗೆ ಹೊಂದಿಕೊಳ್ಳುವ? How do I produce the fruit of thanksgiving in my life? ನನ್ನ ಜೀವಿತದಲ್ಲಿ ದೇವರಿಗೆ ಧನ್ಯತಾ ಸ್ತುತಿಗಳನ್ನ ತರುವುದು ಹೇಗೆ? How do I become a fruitful branch? ಹೇಗೆ ನಾನು ಫಲದಾಯಕವಾದ ಕೊಂಬೆ ಆಗ್ಬೇಕು? How many of you want to be fruitful? ಎಷ್ಟು ಜನ ನೀವು How many of you want to ಫಲದಾಯಕ, bear much fruit? ಎಷ್ಟು ಜನ ಬಹಳ ಫಲವನ್ನ ಕೊಡಬೇಕು? What is that we need to do is simple. Abide in Jesus. ತುಂಬಾ ಸರಳವಾದ ಕಾರ್ಯವನ್ನ ಮಾಡಬೇಕು. ಯೇಸುವಿನಲ್ಲಿ ನಾವು ನೆಲೆಗೊಂಡಿರಬೇಕು. All that God says is so simple only. ಯೇಸು ಸ್ವಾಮಿ ಹೇಳಿರುವಂತದ್ದು ತುಂಬಾ ಸರಳವಾಗಿರುವಂತ ಕಾರ್ಯಗಳೇ. We make it complicated. ನಾವು ಅದನ್ನ ಕ್ಲಿಷ್ಟಕರವಾಗಿ ಮಾಡ್ತೇವೆ. How do you become a loving person? ನೀವು ಹೇಗೆ ಪ್ರೀತಿಯನ್ನ ಮಾಡುವ ಜನರಾಗ್ಬೇಕು? How many of you want to be a person of love? ಎಷ್ಟು ಜನ ನೀವು ಪ್ರೀತಿಯ ಒಂದು ವ್ಯಕ್ತಿ ಆಗಿರ್ಬೇಕು ಅಂತ Just ಬಯಸ್ತೀರಾ? abide in Jesus. ಯೇಸುವಿನಲ್ಲಿ ನೆಲೆಗೊಂಡಿರ್ರಿ. Talk to Him. ಆತನೊಟ್ಟಿಗೆ ಮಾತನಾಡಿ, Read His word. ಆತನ ವಾಕ್ಯವನ್ನ ಓದಿರಿ, Pray. ಪ್ರಾರ್ಥಿಸಿರಿ, Listen to Him. ಆತನಿಂದ ಆಲಿಸಿರಿ, Walk with Him. ಆತನೊಟ್ಟಿಗೆ ನಡೆಯಿರಿ. His love will will flow into our lives. ಆತನ ಪ್ರೀತಿ ನಮ್ಮ ಜೀವಿತದಲ್ಲಿ ಹರಿದು ಹೋಗುತ್ತದೆ. And we'll be a loving person. ಆಗ ನಾವು ಪ್ರೀತಿಸುವ ಜನರಾಗ್ತೇವೆ. How do you become a holy person?
ಯಾವ ರೀತಿ ಪರಿಶುದ್ಧರಾಗಬೇಕು? Stay connected to Jesus. ಯೇಸುವಿನೊಟ್ಟಿಗೆ How ಆತುಕೊಳ್ಳಿ. do you become a person of peace? ಯಾವ ರೀತಿ ಸಮಾಧಾನದ ವ್ಯಕ್ತಿ ಆಗ್ಬೇಕು? How do you become a person of joy? ಸಂತೋಷವುಳ್ಳ ವ್ಯಕ್ತಿ ಹೇಗೆ ಆಗ್ಬೇಕು? How do you become a person of patience? ನೀವು ತಾಳ್ಮೆ ಉಳ್ಳ ವ್ಯಕ್ತಿ ಹೇಗೆ ಆಗ್ಬೇಕು? How do you become a person of gentleness? ಒಂದು ಸಮಾಧಾನದ ವ್ಯಕ್ತಿ ಹೇಗೆ How do ಆಗಬೇಕು? you become a person of faithfulness? ನಂಬಿಗಸ್ತರಾದ ವ್ಯಕ್ತಿ ಹೇಗೆ ಆಗ್ಬೇಕು? How do you become a person of self-control? ನಾವು ಕ್ಷಮೆ ದಮೆಯನ್ನು ಹೇಗೆ How ಹೊಂದಿಕೊಳ್ಳಬೇಕು? do you become a person of good works? ಸತ್ಕಾರ್ಯಗಳನ್ನ ಮಾಡುವ ವ್ಯಕ್ತಿಗಳಾಗಿ How do you ಹೇಗೆ become a ಆಗ್ಬೇಕು? person of righteousness? ಸುನೀತಿಯನ್ನ ಹೇಗೆ ಹೊಂದಿಕೊಳ್ಳಬೇಕು? Just stay with Jesus. ಯೇಸುವಿನೊಟ್ಟಿಗೆ ನೀವು ಆತುಕೊಳ್ರಿ. Stay connected with Jesus. ಯೇಸುವನ್ನೇ ಆತುಕೊಳ್ರಿ. Spend time with Jesus. ಯೇಸುವಿನೊಟ್ಟಿಗೆ ಸಮಯವನ್ನ Talk ಹೊಂದಿರಿ. to him. ಆತನೊಟ್ಟಿಗೆ Listen ಮಾತನಾಡಿ. to him. ಆತನಿಂದ ಆಲಿಸ್ರಿ. Open your heart. ಹೃದಯವನ್ನ ತೆರೆದಿಡ್ರಿ. His life will flow into us. ಆತನ ಜೀವವೇ ನಮ್ಮಲ್ಲಿ ಹರಿದು And ಬರುತ್ತದೆ. without we be putting any efforts, being awareness, we will be naturally producing the fruit of Jesus. ಯಾವುದೇ ನಮ್ಮ ಸ್ವಂತ ಬಲವಿಲ್ಲದೆ ಆತನ ಒಂದು ಸ್ವಾಭಾವಿಕವಾದ ಶಕ್ತಿ ನಮ್ಮಲ್ಲಿ ಹರಿದು ಹೋಗುತ್ತದೆ. Isn't that simple? ಅದು ತುಂಬಾ ಸರಳವಾಗಿದೆ ಅಲ್ವೇ? But now the question is, ಇಲ್ಲಿ ಪ್ರಶ್ನೆ ಏನಂದ್ರೆ, if we are branches that are not bearing this fruit, then what is the conclusion? ನಾವು ಆ ಒಂದು ಕೊಂಬೆ ಒಂದು ಫಲ ಕೊಡದೆ ಇರುವ ರೀತಿಯಲ್ಲಿದ್ರೆ ಅದು ಕೊನೆ ಏನಾಗಿರುತ್ತೆ? The problem is we are not abiding in Jesus. ಯೇಸುವಿನಲ್ಲಿ ನೆಲೆಗೊಂಡಿರದೆ ಇರುವುದೇ ಕಾರಣವಾಗಿರುತ್ತೆ. Pastor, what are you saying? I'm coming to church regularly. ಫಾಸ್ಟ್ ನಾನು ಪ್ರತಿ ಭಾನುವಾರ ಸಭೆಗೆ ಬರ್ತೇನೆ ಎಂಬುದಾಗಿ ಹೇಳ್ಬೋದು. Oh, I'm coming to life group regularly. ರೆಗ್ಯುಲರ್ ಆಗಿ ನಾನು ಲೈಫ್ ಗ್ರೂಪ್ ಅಟೆಂಡ್ ಮಾಡ್ತಾ I'm ಇದ್ದೇನೆ. coming to, some of them might not be coming for anything, but some of you might be coming and still wondering. ಕೆಲವರು ಬರ್ತಾ ಇದ್ದೀರಾ, ನೀವು ಆಶ್ಚರ್ಯವಾಗಿರ್ಬೋದು. God did not say visit me ದೇವರು ನನ್ನನ್ನ ಬಂದು ಭೇಟಿಯಾಗ್ರಿ ಅಂತ ಹೇಳಿಲ್ಲ. like we visit your uncle and aunt. ಕೆಲವೊಮ್ಮೆ ಅಂಕಲ್ ಆಂಟಿ ಅವ್ರನ್ನ ಭೇಟಿ ಆದ ಹಾಗೆ. There's a difference between visiting and abiding. ಅಲ್ಲಿ ಭೇಟಿಯಾಗುವುದು ನೆಲೆಗೊಂಡಿರುವುದು ವ್ಯತ್ಯಾಸವಿದೆ. Abiding in Jesus is moment by moment abiding. ನೆಲೆಗೊಂಡಿರುವಂತದ್ದು ಪ್ರತಿ ಕ್ಷಣವೂ ಆತನೊಟ್ಟಿಗೆ ಇರುವಂತಹ ಕಾರ್ಯ. Morning you start with prayer and reading the word. ಬೆಳಗಿನ ಸಮಯವು ವಾಕ್ಯ ಓದುವುದರ ಮೂಲಕವಾಗಿ ಪ್ರಾರ್ಥನೆಯಿಂದ And as you ಪ್ರಾರಂಭಿಸಬೇಕು. walk through the day, you're connected to Him. ನೀವು ಪ್ರತಿ ದಿನ ನಡೆಯುವಾಗ ಆತನೊಟ್ಟಿಗೆ ಸಂಬಂಧವನ್ನ ಹೊಂದಿಕೊಳ್ಳಬೇಕು. If you practicing the presence of God and see how your life will be changed and transformed. ನಿಮ್ಮ ಜೀವಿತದಲ್ಲಿ ಪ್ರತಿ ಕ್ಷಣವೂ ಆತನೊಟ್ಟಿಗೆ ಪ್ರಸನ್ನತೆಯಲ್ಲಿ ಜೀವಿಸುವುದನ್ನ ಕಲಿತ್ರೆ ಜೀವಿತವೇ Every day you ಪರಿವರ್ತನೆಗೊಳ್ಳುತ್ತದೆ. started the day in prayer and reading the word, being with Jesus. ಪ್ರತಿ ದಿನವೂ ಪ್ರಾರ್ಥನೆ ವಾಕ್ಯದಿಂದ ಪ್ರಾರಂಭಿಸುವಾಗ ಜೀವಿತವೇ. And then you're driving through and you're going to office. ನೀವು ಕೆಲಸಕ್ಕೆ ಹೋಗುವಾಗ, ನೀವು ಡ್ರೈವ್ ಮಾಡುವಾಗ್ಲೂ ಕೂಡ You're constantly being aware of the presence of Jesus. ನೀವು ಯಾವ ಕ್ಷಣದಲ್ಲೂ ದೇವರ ಪ್ರಸನ್ನತೆಯ ಒಂದು ಗಮನದಲ್ಲಿ ನೀವು ಇರುವಾಗ, You're constantly talking to Jesus. ಯೇಸುವಿನೊಟ್ಟಿಗೆ ನೀವು ಯಾವಾಗ್ಲೂ ಮಾತನಾಡ್ತಾ ಇರುವಾಗ, Sometimes you're thanking and praising God. ಕೆಲವೊಮ್ಮೆ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನ ಹೇಳ್ತಾ ಇರುವಾಗ, Sometimes you even pour your frustrations. ನಿಮ್ಮ ಒಂದು ನೋವನ್ನ ಆತನ ಮುಂದೆ ಹಂಚಿಕೊಳ್ಳುವಾಗ, Somebody mistreated you. ಅನೇಕ ಜನರು ತ್ಯಜಿಸಿರಬಹುದು, Somebody criticized you. ನಿಮಗೆ ಅವರು ತ್ಯಜಿಸಿರಬಹುದು, Somebody put you down. ಅವರು ಕೆಳಗೆ ಹಾಕಿರಬಹುದು, Somebody humiliated you. ನಿಮ್ಮನ್ನ ಅವರು ಹೀಯಾಳಿಸಿರಬಹುದು, Somebody offended you. ನಿಮ್ಗೆ ಅವರು ಬೈದಿರಬಹುದು, Somebody worked against you. ನಿಮ್ಗೆ ವಿರುದ್ಧವಾಗಿ ಕಾರ್ಯ When you ಮಾಡಿರಬಹುದು. spend time with Jesus, ಯೇಸುವಿನೊಟ್ಟಿಗೆ ಸಮಯ when ಕಳೆಯುವಾಗ, you're aware of the presence of Jesus, ಯೇಸುವಿನ ಪ್ರಸನ್ನತೆಯ ಬಗ್ಗೆ when you're ಗಮನ connected ಇರುವಾಗ, with Jesus, ಯೇಸುವಿನೊಟ್ಟಿಗೆ ಹೊಂದಿಕೊಂಡಾಗ what will be your response? ನಿಮ್ಮ ಒಂದು ಪ್ರತಿಕ್ರಿಯೆ ಏನಾಗಿರುತ್ತೆ ಗೊತ್ತಾ? You will not react. ನೀವು ಅದಕ್ಕೆ ಯಾವುದೇ ಒಂದು ಉತ್ತರ It ಕೊಡೋದಿಲ್ಲ. will not be tit for tat. ಅದು ಯಾವುದೇ ರೀತಿಯ ಒಂದು ಹಲ್ಲಿಗೆ It will ಹಲ್ಲಾಗಿರೋದಿಲ್ಲ. not be eye for eye, tooth for tooth. ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಎಂಬಂತೆ ಇರೋದಿಲ್ಲ. Your response will be of love. ನಿಮ್ಮ ಒಂದು ಪ್ರತಿಕ್ರಿಯೆ ಪ್ರೀತಿ ಆಗಿರುತ್ತೆ. Your response will be of patience. ನಿಮ್ದು ಸಮಾಧಾನದ ಕ್ರಿಯೆ ಆಗಿರುತ್ತೆ. Your response will be of self-control. ನಿಮ್ಮ ಒಂದು ಸಮಾಧಾನದಿಂದಲೇ Your ಉತ್ತರಿಸ್ತೀರಾ. response will be of gentleness. ನಿಮ್ಮ ಒಂದು ಸಮಾಧಾನದಿಂದ Your ಇರುತ್ತೀರಾ. response will be forgiveness. ನಿಮ್ಮ ಕ್ಷಮಿಸುವ ಗುಣ ಅಲ್ಲಿ Your ಇರುತ್ತೆ. response will be grace. ನಿಮ್ಮ ಒಂದು ಕ್ರಿಯೆ ಅದು Your response will be ಕರುಣೆಯಾಗಿರುತ್ತೆ. generosity. ದಯಾಳುತನವಾಗಿರುತ್ತದೆ. I wondered how different our families, or we as people, we as church would be for everything. Our first response would be love. ಎಲ್ಲ ಒಂದು ಕಾರ್ಯಗಳಲ್ಲಿ ನಮ್ಮ ಒಂದು ಪ್ರತಿಕ್ರಿಯೆ ಮೊದಲನೇದಾಗಿ ಅದು ಪ್ರೀತಿಯ ಆಗಿರಬೇಕು. Just think about it. ಅದರ ಬಗ್ಗೆ ಯೋಚನೆ ಮಾಡಿ ನೋಡಿ. For the matter of fact, when Jesus is saying abide in me, you know what does abide in me means? ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇರೋದು ನನ್ನಲ್ಲಿ ನೆಲೆಗೊಂಡಿರಿ ಎಂಬುದಾಗಿ. ಅದರ ಅರ್ಥ ಏನು? Where is Jesus that I can go and take hold of him? Jesus, I want to abide in you. Can you do this with Jesus? ಯೇಸುವಿನಲ್ಲಿ ಹೋಗಿ ನಾವು ಆ ರೀತಿ ಹಿಡಿದು ನಾನಿನಲ್ಲಿ ನೆಲೆಗೊಳ್ತೇನೆ ಎಂಬುದಾಗಿ ಹೇಳುವುದಾ? You read the following verses. Jesus is clearly explaining that part, saying,
Abiding in me is simply means abiding in my love. ಇಲ್ಲಿ ನೆಲೆಗೊಂಡಿರುವುದು ಎಂಬುದಾಗಿ ಹೇಳುವುದಾದ್ರೆ ಸರಳವಾಗಿ ನನ್ನ ಪ್ರೀತಿಯಲ್ಲಿ The ನೆಲೆಗೊಂಡಿರುವಂತದ್ದು. second part of the passage that we just read, Jesus kept on explaining to them, abiding in him means abiding in his love. ಆತನು ಮುಂದುವರೆದು ಹೇಳುವುದ ವಾಕ್ಯಗಳನ್ನು ನೋಡುವುದಾದ್ರೆ ನನ್ನಲ್ಲಿ ನೆಲೆಗೊಂಡಿರ್ರಿ ಎಂಬುದಾಗಿ ಅದು ನನ್ನ ಪ್ರೀತಿಯಲ್ಲಿಯೇ ನೆಲೆಗೊಂಡಿರುವಂತದ್ದು. As the Father has loved me, I have loved you. ತಂದೆ ಹೇಗೆ ನನ್ನನ್ನು ಪ್ರೀತಿಸಿದನೋ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. Now you love one another. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. This is the commandment. ಇದೇ ಆಜ್ಞೆಯನ್ನ ನಿಮಗೆ ಕೊಡ್ತಾ By this ಇದ್ದೇನೆ. the world will know that you are my disciples. ಈ ಲೋಕವು ನೀವು ನನ್ನ ಶಿಷ್ಯರು ಎಂಬುದಾಗಿ ಅರಿತುಕೊಳ್ಳುತ್ತದೆ. Abiding in Jesus means abiding in his love. ಯೇಸುವಿನಲ್ಲಿ ನೆಲೆಗೊಂಡಿರುವುದು ಎಂಬುದಾಗಿ ಹೇಳುವುದಾದ್ರೆ ಆತನ ಪ್ರೀತಿಯಲ್ಲಿ When ನೆಲೆಗೊಂಡಿರುವಂತದ್ದು. we abide in his love, we will bear much fruit. ಆತನ ಪ್ರೀತಿಯಲ್ಲಿ ನೆಲೆಗೊಂಡಾಗ ನಾವು ಬಹಳ ಫಲ ಕೊಡುತ್ತೇವೆ. Hallelujah. 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 It's not about just loving God, ಅದು ಕೇವಲ ದೇವರನ್ನ ಪ್ರೀತಿ ಮಾಡುವುದಷ್ಟೇ ಅಲ್ಲ, but it's loving one another. ಪ್ರತಿಯೊಬ್ಬರಿಗೂ ಒಬ್ಬರನ್ನೊಬ್ಬರು ಪ್ರೀತಿಸುವಂತದ್ದು. He's telling his disciples, love one another. ಶಿಷ್ಯರಿಗೆ ಆತನು ಹೇಳ್ತಾ ಇದ್ದಾನೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. This is my commandment, that you love one another as I have loved you. ಇದೇ ನನ್ನ ಆಜ್ಞೆ ಆಗಿದೆ. ತಂದೆ ಹೇಗೆ ನನ್ನನ್ನು ಪ್ರೀತಿಸಿದನೋ ಹಾಗೆ ನಾನು ನಿಮ್ಮನ್ನ ಪ್ರೀತಿಸಿದೆ. Now, everybody is happy with the fact that God loves me, I love him. You're all happy with that part. ಕೆಲವು ಜನರು ದೇವರು ನನ್ನನ್ನು ಪ್ರೀತಿಸ್ತಾರೆ, ನಾನು ದೇವರನ್ನ ಪ್ರೀತಿಸ್ತೇವೆ, ಅದರಲ್ಲಿ ಸಂತೋಷವಾಗಿದ್ದಾರೆ. When Jesus says to us, I love you as the Father has loved me, we'll say, oh, Jesus, thank you so much that you love me. ಯೇಸು ಸ್ವಾಮಿ ಹೇಳ್ತಾರೆ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನೇ ನನ್ನ ಪ್ರೀತಿಸ್ತಾ ಇದ್ದೇನೆ ಎಂಬುದಾಗಿ ಅದರಲ್ಲೇ ನಾವು ಸಂತುಷ್ಟರಾಗ್ತೇವೆ. Now, the second part of that, Jesus saying, love one another. ಎರಡನೇ ಭಾಗದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ. What do you feel about that? ಅದರ ಬಗ್ಗೆ ನಿಮ್ಮ ಒಂದು ಆಲೋಚನೆಗಳೇನು? Are you as excited as when God tells you to love you, when he tells you to love one another? ದೇವರು ನನ್ನನ್ನು ಪ್ರೀತಿಸಿದ ಎಂಬುದಾಗಿ ಹೇಳುವಾಗ ಎಷ್ಟು ನಾವು ಉತ್ಸಾಹ ಉಳ್ಳವರಾಗಿದ್ದೇವೋ ಅದೇ ರೀತಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ ಹೇಳುವಾಗಲೂ ಕೂಡ ಆ ಉತ್ಸಾಹವಿದೆಯಾ? We are all good at picking and choosing what we want and living what we don't want. Hello, Bible is not your shopping mall to pick what you want and leave what you don't want. ಪ್ರಿಯರೇ, ನಾವು ನಮಗೆ ಬೇಕಾದದನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳುವುದಕ್ಕಾಗಿ ಸತ್ಯವೇದ ಹೇಳೋದಿಲ್ಲ. Love one another. ಪ್ರತಿಯೊಬ್ಬರನ್ನು ಪ್ರೀತಿಸಿರಿ. Sometimes or many times it is easy to love God, but it's not so easy to love people. ಕೆಲವು ಸಮಯ ದೇವರನ್ನ ಪ್ರೀತಿಸುವಂತದ್ದು ತುಂಬಾ ಸರಳ, ಆದ್ರೆ ಜನರನ್ನ ಪ್ರೀತಿಸುವುದು ಅಷ್ಟು ಸರಳವಲ್ಲ. Is it easy to love people? ಜನರನ್ನ ಪ್ರೀತಿಸುವುದು ಅಷ್ಟು ಸರಳನಾ? Some people whom we can relate to, connect to, may be possible. ಕೆಲವು ಜನರೊಟ್ಟಿಗೆ ಅದು ಸರಳವಾಗಿ ಕಾಣಬಹುದು. But is it possible to love one another, all the people whom God has put in our life? ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂತಹ ಜನರನ್ನ ನಾವು ಪ್ರೀತಿಸುವುದಕ್ಕಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸ್ಲಿಕ್ಕೆ ಇದು We ಸಾಧ್ಯನಾ? cannot love with our love. We have to let Jesus' love flow through us and love the people through the love of Jesus. ನಮ್ಮ ಪ್ರೀತಿಯಿಂದ ಜನರನ್ನ ನಾವು ಪ್ರೀತಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಯೇಸುವಿನ ಪ್ರೀತಿಯನ್ನ ನಮ್ಮಲ್ಲಿ ಹರಿಯುವುದಕ್ಕೆ ನಾವು ಅನುಮತಿಸಬೇಕು, ಆಗ ಜನರನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯ. Before you start looking at your watches, ನಿಮ್ಮ ಒಂದು ಗಡಿಯಾರವನ್ನ ನೋಡೋದಕ್ಕಿಂತ ಮುಂಚೆ let me stop. ನಾನು ಇಲ್ಲಿ ನಿಲ್ಲಿಸ್ತೇನೆ. But ಆದ್ರೆ what was the key to the success of the early century, early church? ಆ ಮೊದಲನೇ ಶತಮಾನ ಸಭೆಯ ಒಂದು ಯಶಸ್ಸಿನ ಒಂದು ಬೀಗದ ಕೈ ಏನಾಗಿತ್ತು ಗೊತ್ತಾ? What was the power, the secret behind the rapid growth of church in the first 3 centuries? ಆ ಮೊದಲನೇ ಶತಮಾನದ ನಂತರದಲ್ಲಿ ಸಭೆಯ ಬೆಳವಣಿಗೆಗೆ ಒಂದು ಬೀಗದ ಕೈ ಏನು ಗೊತ್ತಾ? There was persecution all around. ಅಲ್ಲಿರುವಂತ ಎಲ್ಲ ಹಿಂಸೆ ಇತ್ತು, There were hardships all around. ಅಲ್ಲಿ ಅನೇಕ ಗೊಂದಲಗಳಿದ್ವು. But church grew. ಸಭೆಯು ಅಲ್ಲಿ ಬೆಳವಣಿಗೆಯನ್ನ ಕಂಡಿತು. Church changed the world upside down. ಆ ಜಗತ್ತನ್ನೇ ಅದು ಅಲ್ಲೋಲ ಕಲ್ಲೋಲವಾಗಿ ಮಾಡಿತು. You know what? The early church, they did not have charismatic personalities, preachers like our modern church has. ಈಗಿರುವಂತ ಒಂದು ಸಭೆಗಳು ಹೊಂದಿರುವಂತ ಸಭಾಪಾಲಕರ ರೀತಿಯಲ್ಲಿ ಆಗಿನ ಒಂದು ಕಾಲದಲ್ಲಿ ಆ ರೀತಿ ಇರಲಿಲ್ಲ. The churches in the first century did not have great buildings with great infrastructure, great interiors, with lights, smoke, sound, mic.
None of those things. ಮೊದಲನೇ ಶತಮಾನದ ಸಭೆಗಳು ಯಾವುದೇ ಒಂದು ಉತ್ತಮವಾದ ಒಂದು ಇನ್ಫ್ರಾಸ್ಟ್ರಕ್ಚರ್ ಹೊಂದಿರಲಿಲ್ಲ. They did not have anything to attract. ಯಾವುದೇ ಒಂದು ಆಕರ್ಷಣೆ ಹೊಂದುವಂತ ಸಂಗತಿಗಳು ಅಲ್ಲಿ ಇರಲಿಲ್ಲ. But how could they impact the world that they did? ಈ ಒಂದು ಲೋಕದ ಮೇಲೆ ಅವರು ಯಾವ ರೀತಿಯ ಪರಿಣಾಮವನ್ನ ಬೀರಿದ್ರು, ಅದು ಹೇಗೆ ಸಾಧ್ಯವಾಯಿತು? Because they loved one another. ಅವರು ಒಬ್ಬರನ್ನೊಬ್ಬರು ಪ್ರೀತಿಸಿದ್ರ ಕಾರಣವಾಗಿ. The world outside was selfish. ಹೊರಗಡೆ ಇರುವಂತ ಜಗತ್ತು ಅದು ಸ್ವಾರ್ಥತೆಯಿಂದ ತುಂಬಿದೆ. They were all dog eat dog kind of world. ಅದು ತುಂಬಾ ಕಠಿಣವಾದ ಒಂದು ಲೋಕವಾದಾಗಿದೆ. There are people who are selfish to the core. ಆ ಒಂದು ಸ್ವಾರ್ಥತೆಯಿಂದ ಅವರು ಕೇಂದ್ರವಾಗಿ ಇರಿಸಿಕೊಂಡು ಜೀವಿಸ್ತಾ ಇದ್ದಾರೆ. But when they saw the love among the believers, ಅವರು ಈ ಒಂದು ವಿಶ್ವಾಸಿಗಳ ಮಧ್ಯದಲ್ಲಿಯ ಪ್ರೀತಿಯನ್ನ ಕಂಡಾಗ, the generosity among the believers, ಆ ವಿಶ್ವಾಸಿಗಳ ಮಧ್ಯದಲ್ಲಿ ದಯಾಳುತನವನ್ನ where ಕಂಡಾಗ, they shared their resources openly. ಅವರ ಒಂದು ಸಂಪತ್ತನ್ನ ಅವರು ಎಲ್ಲರೊಟ್ಟಿಗೂ ಹಂಚಿಕೊಂಡಾಗ, Soon we are going to hear many testimonies on Jan 31st night. I look forward to hear those testimonies. ಆ ಒಂದು 31ನೇ ಡಿಸೆಂಬರ್ ಅಂದು ನಾನು ಸಾಕ್ಷಿಗಳನ್ನ ಕೇಳಲಿಕ್ಕೆ ತುಂಬಾ ಉತ್ಸುಕನಾಗಿದ್ದೇನೆ. Now, if you would go to a church in the first century, ಮೊದಲನೇ ಶತಮಾನದ ಸಭೆಗೆ ನೀವು ಹೋಗೋದಾದ್ರೆ, you know what is the kind of testimonies that you would hear? ಅಲ್ಲಿ ಯಾವ ರೀತಿಯ ಸಾಕ್ಷಿಗಳನ್ನ ನೀವು ಕೇಳಲಿಕ್ಕೆ ಇಷ್ಟಪಡ್ತಿದ್ರಿ ಗೊತ್ತಾ? He said, today I got kicked out of my house because I believed in Jesus. ನಾನು ಯೇಸುವನ್ನ ನಂಬಿರೋ ಕಾರಣಕ್ಕಾಗಿ ಮನೆಯಿಂದ ನಾನು ಹೊರಗೆ Then ಹಾಕಿಸಲ್ಪಟ್ಟಿದ್ದೇನೆ. the other brothers and sisters say, you kicked out of home, please come to our home. ಕೆಲವು ವಿಶ್ವಾಸಿಗಳು ಹೇಳ್ತಾ ಇದ್ರು, ನಿಮ್ ಮನೆಯಿಂದ ಹೊರಗೆ ಹಾಕಿದ್ರೆ ನಮ್ಮ ಮನೆಗೆ ಬನ್ನಿ You ಎಂಬುದಾಗಿ. don't have food, come, our food is your food. ನಿಮ್ಗೆ ಆಹಾರವಿಲ್ವಾ? ನಮ್ಮ ಆಹಾರವೇ ನಿಮ್ಮ ಆಹಾರ, ಬನ್ನಿ Our ಎಂಬುದಾಗಿ. home are your home. ನಮ್ಮ ಮನೆಯೇ ನಿಮ್ಮ ಮನೆ ಆಗಿದೆ. When the world outside saw this radical love, that was the magnet that attracted the world to the Jesus ಈ Christ. ಒಂದು ಹೊರಗಿನ ಲೋಕವು ಈ ಸಂಗತಿಯನ್ನ ಕಂಡಾಗ ಅವರು ದೇವರ ಕಡೆಗೆ ಆಕರ್ಷಿತರಾದರು. Why today's church are failing to impact the world the way first century did? ಮೊದಲನೇ ಶತಮಾನದ ರೀತಿಯಲ್ಲಿ ಈಗಿನ ಒಂದು ಸಭೆಗಳು ಕಾರ್ಯಗಳನ್ನು ಮಾಡ್ಲಿಕ್ಕೆ ಸೋತು ಹೋಗ್ತಾ ಇದೆ. ಕಾರಣವೇನು ಗೊತ್ತಾ? We have many charismatic preachers. ಅನೇಕ ಒಂದು ಕ್ಯಾರಿಸ್ಮ್ಯಾಟಿಕ್ We ಸಂದೇಶಕರಿದ್ದಾರೆ, have great buildings. ಅನೇಕ ಒಂದು ಕಟ್ಟಡಗಳಿವೆ, We have great sounds and lights and smoke and infrastructure, whatnot. Much Ella better than the Bollywood. ಎಲ್ಲ ಒಂದು ಲೈಟ್ ಮತ್ತೆ ಧ್ವನಿವರ್ಧಕಗಳನ್ನ ಹೊಂದಿಕೊಂಡಿದೆ. But what is lacking? ಯಾವುದು ಒಂದು ಕಡಿಮೆ ಆಗಿದೆ? Jesus saying, abide in my love. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿಯಲ್ಲಿ ನೀವು ನೆಲೆಗೊಂಡಿರ್ರಿ. So here is a call ಇಲ್ಲಿ ಒಂದು ಕರೆ ನಮಗಿದೆ, to abide in Jesus ಯೇಸುವಿನಲ್ಲಿ ನಾವು ನೆಲೆಗೊಂಡಿರುವುದಕ್ಕಾಗಿ, and become branches that bear much fruit. ಆ ಕೊಂಬೆಯು ಬಹಳ ಫಲ ಕೊಡುವುದಕ್ಕಾಗಿ. Will you take a decision this morning? ಈ ಬೆಳಗಿನ ಸಮಯದಲ್ಲಿ ನೀವು ಒಂದು ತೀರ್ಮಾನವನ್ನ ತೆಗೆದುಕೊಳ್ತೀರಾ? I want to be a branch that will bear much fruit. ನಾನು ಬಹಳ ಫಲ ಕೊಡುವಂತ ಕೊಂಬೆ ಆಗ್ಬೇಕು ಎಂಬುದಾಗಿ. That comes by simply abiding in Jesus. ಅದು ಯೇಸುವಿನಲ್ಲಿ ನೆಲೆಗೊಂಡಿರುವುದರ ಮೂಲಕವಾಗಿ Will ಬರುವಂತದ್ದಾಗಿದೆ. you make a decision this morning? I will abide in Jesus. ಬೆಳಗಿನ ಸಮಯದಲ್ಲಿ ತೀರ್ಮಾನಿಸ್ತೀರಾ, ನಾನು ಯೇಸುವಿನಲ್ಲಿ ನೆಲೆಗೊಳ್ಳುತ್ತೇನೆ ಎಂಬುದಾಗಿ. I will walk with Jesus each day. ಪ್ರತಿ ದಿನವೂ ಯೇಸುವಿನೊಟ್ಟಿಗೆ ನಡೆಯುತ್ತೇನೆ. I will talk with Jesus each day. ಪ್ರತಿ ದಿನವೂ ಯೇಸುವಿನೊಟ್ಟಿಗೆ I ಮಾತನಾಡ್ತೇನೆ. will let him fill my life. ನನ್ನ ಜೀವಿತವನ್ನ ಆತನಿಂದ ತುಂಬಿಸ್ಲಿಕ್ಕೆ I will ಅನುಮತಿಸ್ತೇನೆ. let him change and transform my life. ನನ್ನ ಜೀವಿತವನ್ನ ಬದಲಾಯಿಸಿ ಪರಿವರ್ತಿಸಲಿಕ್ಕೆ ಅನುಮತಿಸ್ತೇನೆ. At times I'll allow him to prune my life. ನನ್ನ ಜೀವಿತದಲ್ಲಿ ಕೆಲವು ವಿಷಯಗಳಲ್ಲಿ ಕತ್ತರಿಸುವಿಕೆಗೆ I will allow ಅನುಮತಿಸ್ತೇನೆ. him to discipline my life. ನನ್ನ ಜೀವಿತವನ್ನ ಶಿಸ್ತಿಗೆ ಒಳಪಡಿಸುತ್ತೇನೆ. Don't be branches that look like branches, but be a true branches that abide in the branch and bear much fruit. ನೀವು ನೋಡ್ಲಿಕ್ಕೆ ಮಾತ್ರ ಆ ಕೊಂಬೆಗಳು ಅಂಟಿಕೊಂಡ ಹಾಗೆ ಇರಬೇಡಿ. ನೀವು ಸಂಪೂರ್ಣವಾಗಿ ಸಮರ್ಪಿಸಿ ಅಂಟಿಕೊಂಡು ಫಲ ಕೊಡುವ ಕೊಂಬೆಗಳಾಗಿರ್ರಿ.